ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ವನಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ನಾವು ದ್ರೌಪದಿ ಮತ್ತು ಯುಧಿಷ್ಠಿರ ಸಂವಾದ ಕೇಳ್ತಿದ್ವಿ. ದ್ರೌಪದಿ ಯುಧಿಷ್ಠಿರನಿಗೆ ಪುರುಷಾರ್ಥವನ್ನು ಮಾಡಲೇಬೇಕು, ಸುಮ್ಮನೆ ಕೈ ಕಟ್ಕೊಂಡು ಸುಮ್ಮನಿರಬಾರ್ದು ಅನ್ನೋ ಒಂದು ವಿಷಯದಲ್ಲೇ ಪ್ರೇರಣೆ ಕೊಡ್ತಾ ಇರ್ತಾಳೆ. ಅದನ್ನೇ ಈಗ ಓದಿ ತಿಳ್ಕೊಳ್ಳೋಣ. ಈ ಕಾರಣದಿಂದಲೇ ವಿದ್ವಾಂಸರಾದವರು ಧರ್ಮಾರ್ಥಗಳ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಇರುತ್ತಾರೆ. ಅಗ್ನಿಗೆ ಅಗ್ನಿಯು ಪ್ರಕೃತಿಯಾಗಿರುವಂತೆ ಕಾಮಪ್ರಾಪ್ತಿಗೆ ಧರ್ಮಾರ್ಥಗಳೆರಡೂ ಮುಖ್ಯಾಂಗಗಳಾಗಿವೆ. ಅರ್ಥವು ಯಾವಾಗಲೂ ಧರ್ಮ ಮೂಲವಾಗಿರಬೇಕು. ಅದರಂತೆಯೇ ಧರ್ಮವು ಅರ್ಥ ಪ್ರಯೋಜನವುಳ್ಳದ್ದಾಗಿರಬೇಕು. ಮೋಡವು ಸಮುದ್ರವನ್ನು ಅವಲಂಬಿಸಿಕೊಂಡಿರುವಂತೆ ಧರ್ಮಾರ್ಥಗಳೆರಡೂ ಒಂದನ್ನೊಂದು ಅವಲಂಬಿಸಿ ನಿಂತಿವೆ. ಮೋಡ అంటే ಮೇಘಂ, ಮೇಘಂನಿ ಕನ್ನಡದಲ್ಲಿ ಮೋಡಂ ಅಂತ. ಪುನಃ ಮೋಡವು ಮಳೆಗೆರೆದು ಸಮುದ್ರವನ್ನು ತುಂಬುವುದು. ಸಮುದ್ರದಲ್ಲಿರೋ ನೀರು ಅದು ಬೇಸಿಗೆಗಾಲದಲ್ಲಿ ಎವಾಪರೇಟ್ ಆಗಿ ಮೇಘಗಳಾಗಿ ಮತ್ತೆ ಮಳೆ ಬಂದು ಮತ್ತೆ ಸಮುದ್ರಕ್ಕೆ ಹೋಗ್ತಾ ಇರ್ತೀವಿ. ಆ ಥರ ಧರ್ಮ ಮತ್ತು ಅರ್ಥ ನಾವು ಏನು ದುಡ್ಡು ಸಂಪಾದನೆ ಮಾಡ್ತಾ ಇರ್ತೀವಿ, ಆ ಸಂಪಾದನೆ ಮಾಡೋದು ಧರ್ಮ ಮಾರ್ಗ ಆಗಿರಬೇಕು. ಅಧರ್ಮ ಮಾರ್ಗದಿಂದ ದುಡ್ಡು ಸಂಪಾದನೆ ಮಾಡಬಾರ್ದು ಅಂತ. ಸ್ರಕ್ಚಂದನಾದಿಗಳ ಸ್ಪರ್ಶ ಮತ್ತು ಧನ ಕನಕ ವಸ್ತು ವಾಹನಾದಿಗಳ ಲಾಭ ಇವುಗಳಿಂದ ಉಂಟಾಗುವ ಮನಸ್ಸಿನ ಆನಂದವೇ ಕಾಮ. ಕಾಮ ಅಂದರೆ ಕೋರಿಕೆ ಅಂತ. ಕಾಮವೆಂಬುದು ಕೇವಲ ಮನಸ್ಸಿನಲ್ಲಿರುವುದೇ ಹೊರತು ಅದಕ್ಕೆ ಬೇರೆಯ ಶರೀರವಿಲ್ಲ. ಅದು ಅನಂಗ, ಅದನ್ನು ಯಾರೂ ನೋಡಲು ಸಾಧ್ಯವಿಲ್ಲ. ಅರ್ಥವನ್ನು ಅಥವಾ ಐಶ್ವರ್ಯವನ್ನು ಅಭಿಲಾಷಿಸುವ ಪುರುಷನು ಮಹಾಧರ್ಮದ ಮೂಲವಾಗಿ ಐಶ್ವರ್ಯವನ್ನು ಸಂಪಾದಿಸುತ್ತಾನೆ. ಕಾಮಾರ್ಥಿಯು ದ್ರವ್ಯವನ್ನು ಅಪೇಕ್ಷಿಸುತ್ತಾನೆ. ಎಂದರೆ ಧರ್ಮದಿಂದ ಅರ್ಥವು, ಅರ್ಥದಿಂದ ಕಾಮವು ಸಿದ್ಧಿಸುತ್ತದೆ. ಆದರೆ ಕಾಮದಿಂದ ಬೇರೆ ಯಾವ ವಸ್ತುವೂ ಸಿದ್ಧಿಸುವುದಿಲ್ಲ. ಒಂದು ಕಾಮನೆಯಿಂದ ಮತ್ತೊಂದು ಕಾಮನೆಯನ್ನು ಪಡೆಯುವ ಸಾಧ್ಯತೆ ಇಲ್ಲ, ಏಕೆಂದರೆ ಅದು ಫಲರೂಪವೇ ಆಗಿದೆ. ಕೇವಲ ಉಪಭೋಗವೇ ಕಾಮಕ್ಕೆ ಪ್ರಯೋಜನ. ಸೌದೆಯನ್ನು ಸುಡುವುದರಿಂದ ಬೂದಿಯಾಗುವುದು, ಆದರೆ ಬೂದಿಯಿಂದ ಪುನಃ ಮತ್ಯಾವ ವಸ್ತುವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಬೂದಿ ಆದಮೇಲೆ ಬೂದಿಯಿಂದ ಸೌದೆ ಪಡೋದಿಲ್ಲ. ಅಂತೆಯೇ ಧರ್ಮಾರ್ಥಗಳು ಕಾಮೋಪಭೋಗಗಳನ್ನು ಸಿದ್ಧ ಮಾಡಿಕೊಡುವವು. ಕಾಮವು ಉಪಭೋಗದಲ್ಲಿ ಪರ್ಯವಸಾನ ಹೊಂದುವುದು. ಈ ಅರಣ್ಯದಲ್ಲಿರುವ ಪಕ್ಷಿಗಳನ್ನು ಬೇಡನು ಹೇಗೆ ಹಿಂಸೆಪಡಿಸುವನೋ ಅದೇ ರೀತಿಯಲ್ಲಿ ಅಧರ್ಮದ ಪ್ರಭಾವವು ಪ್ರಪಂಚದ ಪ್ರಾಣಿಗಳನ್ನು ಪೀಡಿಸುತ್ತದೆ. ಪ್ರಾಣಿ ಹಿಂಸೆಯೇ ಅಧರ್ಮದ ಸ್ವರೂಪವಾಗಿದೆ. ಎಲ್ಲೆಲ್ಲಿ ನಮಗೆ ಹಿಂಸೆ ಆಗ್ತಾ ಇರುತ್ತೋ ಅದು ನಾವು ಮಾಡಿರೋಂಥ ಪಾಪಕರ್ಮನೇ ಹಂಗೆ ವಾಪಸ್ ಬರ್ತಾ ಇರುತ್ತೆ. ಕೊರೋನಾದಲ್ಲಿರೋ ಆ ವೈರಸ್ಸುಗಳು ಯಾರೂ ಅಲ್ಲ, ನಾವು ಕತ್ತರಿಸಿರೋಂಥ ಕೋಳಿಗಳು ಗುರಿಗಳೇ. ಅವೇ ವೈರಸ್ ರೂಪಕ್ಕೆ ತಗೊಂಡ್ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು. ಯಾವನು ಕಾಮಕ್ಕೂ ಮತ್ತು ದುರಾಸೆಗೆ ಅಧೀನನಾಗಿ ಧರ್ಮದ ನಿಜ ಸ್ವರೂಪವನ್ನು ತಿಳಿಯುವುದಿಲ್ಲವೋ ಅವನು ವದಾರ್ಹನಾಗುತ್ತಾನೆ. ಇಹಪರಗಳೆರಡರಲ್ಲಿಯೂ ಅವನು ದುರಾತ್ಮನೆನಿಸಿಕೊಳ್ಳುತ್ತಾನೆ. ಮಹಾರಾಜ, ಅರ್ಥವೆಂದರೆ ದ್ರವ್ಯ ಪರಿಗ್ರಹ. ಈ ವಿಷಯವು ನಿನಗೆ ತಿಳಿದೇ ಇರುವುದು. ದ್ರವ್ಯದ ನಿಜ ಸ್ವರೂಪಗಳು ನಿನಗೆ ತಿಳಿದಿವೆ. ಹಣವೊಂದೇ ಅರ್ಥವಲ್ಲ. ಸ್ವರ್ಣ, ಭೂಮಿ, ಹಸು, ಆನೆ, ಕುದುರೆ, ಕಾಳಾಳುಗಳು, ದಾಸ ದಾಸಿಯರು ಇವರು ಅರ್ಥರೂಪವಾಗಿರುತ್ತಾರೆ.
ಅರ್ಥದಿಂದ ಯಾವ ಯಾವ ಕಾರ್ಯಗಳು ಸಿದ್ಧಿಸುವುದೆಂಬ ವಿಷಯವೂ ನಿನಗೆ ತಿಳಿದೇ ಇದೆ. ಅರ್ಥದಿಂದ ಸಿದ್ಧಿಸಲಾಗದ ಕಾರ್ಯಗಳೇ ಇಲ್ಲ. ವಸ್ತುಗಳ ವಿನಿಯೋಗವು ನಿನಗೆ ತಿಳಿದಿರುವ ವಿಷಯವೇ ಆಗಿದೆ. ಐಶ್ವರ್ಯವು ನಾಶವಾದರೆ, ಮುಪ್ಪು ಮತ್ತು ಮರಣಗಳಿಂದ ಅರ್ಥದ ವಿಯೋಗವು ಅಥವಾ ವಿನಾಶವು ಉಂಟಾದರೆ ಅದು ಅನರ್ಥವೆನಿಸುತ್ತದೆ. ಇಂತಹ ಅನರ್ಥವು ನಮಗಿಂದು ಸಂಭವಿಸಿದೆ. ಇರೋ ರೊಕ್ಕ, ದಾಸಿಗಳು ಎಲ್ಲ ಕಳ್ಕೊಂಬಿಟ್ರಲ್ಲ. ಕಿವಿ, ಕಣ್ಣು ಮೊದಲಾದ ಪಂಚೇಂದ್ರಿಯಗಳು ವಿಷಯಗಳಲ್ಲಿ ಅಥವಾ ಯಾವುದಾದರೂ ವಸ್ತುವಿನಲ್ಲಿ ನಿಯೋಜಿತವಾದಾಗ ಮನಸ್ಸು ಆ ವಸ್ತುವಿನ ಗ್ರಹಣಕ್ಕೆ ಸಂಕಲ್ಪಿಸುತ್ತದೆ. ಹೃದಯವು ನಿಶ್ಚಯ ಮಾಡುತ್ತದೆ. ವಿಷಯೋಪಭೋಗದಿಂದುಂಟಾಗುವ ಹರ್ಷವನ್ನೇ ಕಾಮ ಎಂದು ನಾನು ತಿಳಿಯುತ್ತೇನೆ. ನಾವು ಮಾಡುವ ಕಾರ್ಯಗಳಿಗೆ ಇಚ್ಛಾಪೂರಣವೇ ಉತ್ತಮವಾದ ಫಲ. ಈ ಕಾರಣದಿಂದಲೇ ಧರ್ಮಾರ್ಥ ಕಾಮಗಳು ಹಿರಿಯರಿಂದ ಅನುಕ್ರಮವಾಗಿ ಹೇಳಲ್ಪಟ್ಟಿವೆ. ಧರ್ಮದಿಂದ ಅರ್ಥಪ್ರಾಪ್ತಿಯೂ ಅರ್ಥದಿಂದ ಕಾಮಪ್ರಾಪ್ತಿಯೂ ಆಗುತ್ತದೆ. ಯಾರೇ ಆಗಲಿ ಕೇವಲ ಧರ್ಮವನ್ನೇ ಅನುಸರಿಸುತ್ತಾ ಅರ್ಥ ಕಾಮಗಳನ್ನು ತಿರಸ್ಕರಿಸಬಾರದು. ಅರ್ಥವನ್ನೇ ಆಶ್ರಯಿಸಿ ಧರ್ಮ ಕಾಮಗಳನ್ನು ಬಿಡಬಾರದು. ಅಥವಾ ಕೇವಲ ಕಾಮಿಯಾಗಿ ಧರ್ಮಾರ್ಥಗಳನ್ನು ಅಲಕ್ಷಿಸಬಾರದು. ಧರ್ಮಾರ್ಥ ಕಾಮಗಳ ಅನುಸರಣೆಯು ಹೇಗೆಂಬುದನ್ನು ಶಾಸ್ತ್ರಗಳು ಹೀಗೆ ಸಾರುತ್ತವೆ. ದಿನದ ಪೂರ್ವಾಹ್ನದಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಬೇಕು, ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ. ಮಧ್ಯಾಹ್ನದಲ್ಲಿ ಧನಾರ್ಜನೆಯನ್ನು ಮಾಡಬೇಕು, ಮಧ್ಯಾಹ್ನ ದುಡ್ಡು ಸಂಪಾದನೆ ಮಾಡಬೇಕಂತೆ. ಸಾಯಂಕಾಲದಲ್ಲಿ ತನ್ನ ಮನೋಗತವಾದ ಅಭಿಲಾಷೆಯನ್ನು ಪೂರೈಸಿಕೊಳ್ಳಬೇಕು. ಹೀಗೆ ಮಾಡಬೇಕೆಂಬುದೇ ಶಾಸ್ತ್ರವಿಧಿಯಾಗಿರುತ್ತದೆ. ಜೀವನದ ಅಂದರೆ ಒಂದು ಜೀವನನ ಒಂದು ದಿವಸದಲ್ಲಿ ಲೆಕ್ಕ ಇಟ್ಟಿದ್ದಾರೆ. ಜೀವನದ ಪೂರ್ವ ವಯಸ್ಸಿನಲ್ಲಿ ಅಭಿಲಾಷೆಗಳನ್ನು ಪೂರ್ಣ ಮಾಡಿಕೊಳ್ಳಬೇಕೆಂದು, ಮಧ್ಯ ವಯಸ್ಸಿನಲ್ಲಿ ಧನಾರ್ಜನೆಯನ್ನು ಮಾಡಬೇಕೆಂದು ಮತ್ತು ಇಳಿ ವಯಸ್ಸಿನಲ್ಲಿ ಧರ್ಮಾರ್ಜನೆಯನ್ನು ಮಾಡಬೇಕೆಂದು ಶಾಸ್ತ್ರ ವಿಧಿಯಾಗಿರುತ್ತದೆ. ಇದು ಒಂದು ಶ್ಲೋಕ ಇರುತ್ತಲ್ಲ, ಪ್ರಥಮೇನಾರ್ಜಿತಂ ಧನಂ ವಿದ್ಯಾ, ದ್ವಿತೀಯೇನಾರ್ಜಿತಂ ಧನಂ, ತೃತೀಯೇನಾರ್ಜಿತಂ ಪುಣ್ಯಂ, ಚತುರ್ಥೇ ಕಿಂ ಕರಿಷ್ಯತಿ ಅಂತ. ಜೀವನವನ್ನು 4 ಭಾಗ ಮಾಡಬೇಕು. 80 ವರ್ಷ ವಯಸ್ಸು ಬಂದರೆ 20 4 ಭಾಗ ಮಾಡಬೇಕು. ಫಸ್ಟ್ 20 ವರ್ಷದಲ್ಲಿ ಯಾವುದೋ ಒಂದು ವಿದ್ಯೆ ಕಲಿಬೇಕು. ಮೇಸ್ತ್ರಿ ಕೆಲಸ ಆಗಿರ್ಬೋದು, ಟೀಚರ್ ಕೆಲಸ, ಯಾವುದೋ ಒಂದು ವಿದ್ಯೆ. ಮತ್ತು ನೆಕ್ಸ್ಟ್ ಒಂದು 20 ವರ್ಷದಲ್ಲಿ ಚೆನ್ನಾಗಿ ದುಡಿಬೇಕಂತ ಶಾಸ್ತ್ರ ಇರುತ್ತೆ. ಮತ್ತು ಆ ಮಧ್ಯ ವಯಸ್ಸಲ್ಲಿ ಚೆನ್ನಾಗಿ ದುಡಿದ್ರೆ ಮತ್ತು ಅಂತಿಮ ಸಮಯದಲ್ಲಿ ಏನಾದರೂ ದಾನ ಧರ್ಮ ಮಾಡೋಕ್ಕಾಗುತ್ತೆ. ಇಲ್ಲ ಕೈ ಕಾಲಲ್ಲಿ ಸ್ವಲ್ಪ ಶಕ್ತಿ ಇದ್ದರೆ ಎಲ್ಲಾದರೂ ಗುಡಿ ಮಠಗಳಿಗೆ ಸೇವೆ ಮಾಡೋದಕ್ಕಾಗುತ್ತೆ. ಪುಣ್ಯವನ್ನು ಸಂಪಾದನೆ ಮಾಡಬೇಕಂತೆ. ಮತ್ತು ಪಾರಾಯಣಗಳು, ಜಪ, ಪೂಜೆಗಳು, ಇಂಥ ಸತ್ಸಂಗಗಳು ಇವೆಲ್ಲ ಕೇಳೋದ್ರಿಂದ ಕೂಡ ಪುಣ್ಯ ಬರುತ್ತೆ. ಮಹಾಭಾರತ ಕಥೆಯನ್ನು ಕೇಳಿದ್ರೇ ಎಷ್ಟೋ ಪುಣ್ಯ ಬರ್ತಾ ಇರುತ್ತೆ. ಇಂಥ ಕೆಲಸಗಳು ಮಾಡ್ತಾ ಇರಬೇಕು 3ನೇ ಅವಸ್ಥೆಯಲ್ಲಿ. ಈ 3 ಅವಸ್ಥೆಗಳು ಸರಿಯಾಗಿ ಮಾಡಲಿಲ್ಲ. 4ನೇ ಅವಸ್ಥೆಯಲ್ಲಿ ನಿನಗೆ ಚಿಂತೆ ಬಿಟ್ಟರೆ ಇನ್ನೇನು ಮಾಡೋದಕ್ಕೆ ಚತುರ್ಥೆ ಕಿಂ ಕರಿಷ್ಯತಿ, 4ನೇ ಅವಸ್ಥೆಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಮಾಡುವಾಗಲೂ ಧರ್ಮಾರ್ಥ ಕಾಮಗಳ ಅನುಸರಣೆಯು ಅತ್ಯವಶ್ಯಕ. ಯಾವ ವಯಸ್ಸಿನಲ್ಲಿ ಯಾವುದಕ್ಕೆ ಹೆಚ್ಚಿನ ಗಮನ ಕೊಡಬೇಕೆಂಬುದರ ವಿಷಯವಾಗಿ ಶಾಸ್ತ್ರವು ಮೇಲೆ ಹೇಳಿದಂತೆ ನಿರ್ದೇಶಿಸುತ್ತದೆ. ಕರ್ತವ್ಯವನ್ನು, ಧರ್ಮವನ್ನು ಮತ್ತು ಅರ್ಥವನ್ನು ಬದಿಗೊತ್ತಿ ಕಾಮಾರ್ಥಿಯಾಗಿಯೇ ಪೂರ್ವ ವಯಸ್ಸನ್ನು ಕಳೆಯಬೇಕೆಂಬ ಅಭಿಪ್ರಾಯವಲ್ಲ. ಧರ್ಮದಿಂದ ಅರ್ಥ, ಅರ್ಥದಿಂದ ಕಾಮ ಎಂಬುದು ಸರ್ವತಾ ಸಿದ್ಧವಾದದ್ದು. ಯುಧಿಷ್ಠಿರ, ಬುದ್ಧಿವಂತರಾದವರು ಮತ್ತು ಕಾಲ ನಿರ್ಣಯ ಮಾಡಲು ಶಕ್ತರಾದವರು ಧರ್ಮಾರ್ಥ ಕಾಮಗಳನ್ನು ನಾನು ಮೇಲೆ ಹೇಳಿದ ರೀತಿಯಲ್ಲಿ ಆಯಾ ಕಾಲಗಳಲ್ಲಿ ಸೇವಿಸುತ್ತಾರೆ. ಇವನು ಭೀಮ ಮಾತಾಡ್ತಾ ಇರೋದು ಧರ್ಮರಾಜನ ಜೊತೆ. ಅಣ್ಣ, ಧರ್ಮಾರ್ಥ ಕಾಮಗಳನ್ನು ಪ್ರತ್ಯೇಕಿಸಿ ಧರ್ಮಕ್ಕಾಗಿಯೇ ಧರ್ಮಾಚರಣೆಯನ್ನು ಮಾಡುವುದು, ಕೇವಲ ಆರ್ಥಿಯಾಗಿಯೇ ಇರುವುದು ಅಥವಾ ಕೇವಲ ಕಾಮುಕನಾಗಿಯೇ ಇರುವುದು ಸುಖಪ್ರಾಪ್ತಿಯ ಮಾರ್ಗವೇ, ಅಥವಾ 3 ಪುರುಷಾರ್ಥಗಳನ್ನು ಸಾಧಿಸುವ ಸಲುವಾಗಿ ಒಂದರ ಬಲದಿಂದ ಮತ್ತೊಂದನ್ನು ಸಾಧಿಸುವುದು ಸುಖಪ್ರಾಪ್ತಿಯ ಮಾರ್ಗವೇ ಎಂಬುದನ್ನು ನೀನೀಗ ಕೂಲಂಕುಷವಾಗಿ ವಿಮರ್ಶಿಸಿ
ನಿರ್ಧರಿಸಬೇಕಾಗಿದೆ. ಈ ವಿಷಯವನ್ನು ನಿರ್ಧರಿಸಿ ನೀನು ಒಂದಕ್ಕೊಂದಕ್ಕೆ ಸಂಬಂಧಿಸಿರುವ ಧರ್ಮಾರ್ಥ ಕಾಮಗಳನ್ನು ಪೂರ್ಣವಾಗಿ ವಿಸರ್ಜಿಸಿ ಮೋಕ್ಷವನ್ನಾದರೂ ಪಡೆಯಬಹುದು, ಅಥವಾ ಶಾಸ್ತ್ರವಿಧಿಯಂತೆ ಧರ್ಮ ಕಾಮಾರ್ಥಗಳನ್ನು ಸೇವಿಸಿ ರಾಜ್ಯ ಪ್ರಾಪ್ತಿಗಾದರೂ ಯತ್ನಿಸಬಹುದು. ಆದರೆ ಈ ಎರಡು ವಿಷಯಗಳಲ್ಲಿಯೂ ಡೋಲಾಯಮಾನವಾಗಿರುವ ಮನಸ್ಸುಳ್ಳವನು ಎಂಬ ನಿರ್ಧಾರವಿಲ್ಲದವನಾಗಿ ದುಃಖದಲ್ಲಿ ಮುಳುಗುತ್ತಾನೆ. ಅವನ ಸ್ಥಿತಿಯು ರೋಗಿಯ ಜೀವನದಂತಾಗುತ್ತದೆ. ಅಂದರೆ ಭೀಮನು ಧರ್ಮರಾಜನನ್ನು ಕಡಿಮೆ ಬುದ್ಧಿಮಂತ ಅಂತ ಅಂದ್ಕೊಂಡಿರ್ತಾನೆ. ಅಂದರೆ ನೀನು ಎಲ್ಲ ರಾಜ್ಯ ಮಕ್ಕಳನ್ನು ಬಿಟ್ಟು ನೀನು ಮೋಕ್ಷನೂ ಹೊಂದುತ್ತಾ ಇಲ್ಲ, ಮತ್ತು ವಾಪಸ್ಸು ಅವ್ರ ಮೋಸದಿಂದ ರಾಜ್ಯನ ಕಿತ್ಕೊಂಡಿದ್ದಾರೆ. ಆ ರಾಜ್ಯನ ಮತ್ತೆ ನಾನು ವಾಪಸ್ಸು ಹೊಂದಬೇಕಂತ ಒಂದು ಮಾತು ನಿನ್ನ ಬಾಯಿಂದ ಬರ್ತಾ ಇಲ್ಲ. ನೀನು ಮಧ್ಯದಲ್ಲಿದ್ದು ಬಿಟ್ಟಿದೆಯಾ ಅಂತ ಅವನು ತೋರಿಸ್ತಾ ಇದ್ದಾನೆ. ಅಣ್ಣ, ನೀನು ಸರ್ವತಾ ಧರ್ಮಚಾರಿ ಎಂಬುದು ನನಗೂ ಮತ್ತು ಸರ್ವರಿಗೂ ತಿಳಿದ ವಿಷಯವೇ ಆಗಿದೆ. ನೀನು ಧರ್ಮ ಮಾರ್ಗದಲ್ಲಿರುವೆ ಎಂಬುದನ್ನು ತಿಳಿದೇ ಸುಹೃದರು ನಿನ್ನನ್ನು ವೇದವಿಹಿತವಾದ ಯಜ್ಞ ಯಾಗಾದಿಗಳನ್ನು ಮಾಡಲು ಪ್ರಚೋದಿಸುತ್ತಾರೆ. ಯಜ್ಞ, ದಾನ, ಸತ್ಪುರುಷರ ಸಮ್ಮಾನ, ವೇದಾಧ್ಯಯನ ಮತ್ತು ಕಪಟವಿಲ್ಲದಿರುವುದು ಇವುಗಳು ಶ್ರೇಷ್ಠವಾದ ಧರ್ಮಗಳೆಂದು ಹೇಳಲ್ಪಟ್ಟಿವೆ. ಐಹಿಕ ಮತ್ತು ಆಮುಷ್ಮಿಕ ಫಲಗಳನ್ನು ಕೊಡುವ ಸಾಮರ್ಥ್ಯವಿರುವ ಧರ್ಮಗಳಿವು. ಇದನ್ನು ನೀನು ಒಪ್ಪುವೆಯಲ್ಲವೇ? ಪುರುಷ ಪ್ರವರನೇ, ಆದರೆ ಈ ಶ್ರೇಷ್ಠ ಧರ್ಮಗಳನ್ನು ಅರ್ಥದ ಸಹಾಯವಿಲ್ಲದೆ ಆಚರಿಸಲು ಸಾಧ್ಯವಿಲ್ಲ. ಬೇರೆ ದುಡ್ಡಿಲ್ಲ ಅಂದರೆ ಎಲ್ಲಿ ಧರ್ಮಾಚರಣೆ, ಪುಣ್ಯ, ದಾನ ಧರ್ಮಗಳು ಮಾಡೋದಕ್ಕಾಗುತ್ತೆ? ಏನಾದರೂ ದುಡ್ಡು ಇದ್ರೇ ಏನಾದರೂ ಮಾಡೋದಕ್ಕಾಗುತ್ತೆ. ಬೇರೆ ವಿಧವಾದ ಅನೇಕ ಸೌಕರ್ಯಗಳಿದ್ದರೂ ಹಣವಿಲ್ಲದಿದ್ದರೆ ಯಜ್ಞಯಾಗಾದಿಗಳನ್ನು, ದಾನ, ಸತ್ಪುರುಷಾರ್ಚನೆಗಳನ್ನು ಮಾಡಲು ಸಾಧ್ಯವಿಲ್ಲ. ಈ ಅಖಂಡ ಬ್ರಹ್ಮಾಂಡವೇ ಧರ್ಮವನ್ನು ಅವಲಂಬಿಸಿ ನಿಂತಿರುವುದು ನಿಶ್ಚಯ. ಧರ್ಮಕ್ಕಿಂತಲೂ ಮಿಗಿಲಾದದ್ದು ಮತ್ತೊಂದಿಲ್ಲ. ಆದರೆ ಈ ಧರ್ಮಾಚರಣೆಯು ಹಣವಿರುವವನಿಂದ ಮಾತ್ರವೇ ಸಾಧ್ಯವಾದೀತು. ಭಿಕ್ಷಾಚರಣೆಯಿಂದಾಗಲಿ ದೌರ್ಬಲ್ಯದಿಂದಾಗಲಿ ಕೇವಲ ಧರ್ಮಬುದ್ಧಿಯುಳ್ಳವನಿಂದ ಹಣವನ್ನು ಸಂಪಾದಿಸಲು ಶಕ್ಯವಾಗುವುದಿಲ್ಲ. ಕೇವಲ ಧರ್ಮಪರವಾದ ಬುದ್ಧಿ ಇರುವವನು ಭಿಕ್ಷಾಚರಣೆಯಿಂದಾಗಲಿ ಕ್ರಿಯಾಹೀನತೆಯಿಂದಾಗಲಿ ಹಣವನ್ನು ಗಳಿಸಲಾರನು. ಬ್ರಾಹ್ಮಣನಾದವನು ಯಾಚನೆಯಿಂದಾದರೂ ಧನಾರ್ಜನೆಯನ್ನು ಮಾಡಬಹುದು. ಆದರೆ ಯಾಚನೆಯು ನಿನಗೆ ನಿಷಿದ್ಧವಾದದ್ದು. ನಮಗೆ ಪರಾಕ್ರಮದಿಂದಲೇ ಅರ್ಥಸಿದ್ಧಿಯಾಗುವುದು. ಆದುದರಿಂದ ಸ್ವಧರ್ಮವಾದ ಪರಾಕ್ರಮವನ್ನೇ ಅವಲಂಬಿಸಿ ಧರ್ಮ ಕಾರ್ಯಕ್ಕೆ ಅತ್ಯವಶ್ಯವಾಗಿ ಬೇಕಾದ ಧನಾರ್ಜನೆಯನ್ನು ಮಾಡುವುದು ಯುಕ್ತವಾಗಿದೆ. ಬ್ರಾಹ್ಮಣರು ತಮ್ಮ ಧರ್ಮದಂತೆ ಅನುಸರಿಸಿರುವ ಭಿಕ್ಷಾಚರಣೆಯಾಗಲಿ, ವೈಶ್ಯನ ಕೃಷಿ ಅಥವಾ ವಾಣಿಜ್ಯ ಜೀವನವಾಗಲಿ, ಶೂದ್ರನ ಸೇವಾವೃತ್ತಿಯಾಗಲಿ ಕ್ಷತ್ರಿಯರಾದ ನಮಗೆ ಯೋಗ್ಯವಲ್ಲ. ನಾವು ಮಾಡ್ತಾ ಇರೋ ಈಗ ಕರ್ಮ ಸರಿ ಇಲ್ಲ, ನಾವು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ, ಇದು ಕ್ಷತ್ರಿಯರು ಮಾಡೋದು ಕೆಲಸ ಅಲ್ಲ ಅಂತ. ಬಲ ಪರಾಕ್ರಮಗಳನ್ನು ಅವಲಂಬಿಸಿ ಕಾರ್ಯ ಮಾಡುವುದೇ ಕ್ಷಾತ್ರ ಧರ್ಮ. ಆದುದರಿಂದ ನೀನು ಕ್ಷತ್ರಿಯರಿಗೆ ವಿಹಿತವಾಗಿರುವ ಧರ್ಮಾಚರಣೆಯನ್ನೇ ಮಾಡು. ಶತ್ರುವನ್ನು ಯಾವ ರೀತಿಯಿಂದಲಾದರೂ ವಿನಾಶ ಮಾಡಬೇಕೆಂಬುದೇ ಕ್ಷತ್ರಿಯನ ಮುಖ್ಯ ಧರ್ಮ. ಅದರಂತೆಯೇ ನೀನಿಂದು ಸ್ವಧರ್ಮಾನುಸಾರವಾಗಿ ಶತ್ರುಗಳನ್ನು ನಿಗ್ರಹಿಸಲು ಸಿದ್ಧನಾಗು. ನನ್ನ ಮತ್ತು ಅರ್ಜುನನ ಸಹಾಯದಿಂದ ವನರೂಪರಾಗಿರುವ ಧೃತರಾಷ್ಟ್ರನ ಮಕ್ಕಳನ್ನು ನಾಶ ಮಾಡು. ದಾನಶೀಲತೆಯನ್ನು ವಿದ್ವಾಂಸರು ಶ್ರೇಷ್ಠವಾದ ಧರ್ಮವೆನ್ನುತ್ತಾರೆ. ಆದುದರಿಂದ ದಾನಶೀಲನಾಗು. ದೈನ್ಯದಿಂದ ಬಾಳುವುದು ನಿನಗೆ ಖಂಡಿತವಾಗಿಯೂ ಉಚಿತವೆನಿಸುವುದಿಲ್ಲ. ಜಾಗೃತನಾಗು ರಾಜೇಂದ್ರ. ಸನಾತನ ಧರ್ಮಗಳೆಲ್ಲವೂ ನಿನಗೆ ತಿಳಿದಿವೆ. ಕ್ರೂರ ಕರ್ಮಗಳನ್ನು ಮಾಡುವ ಕ್ಷತ್ರಿಯ ವಂಶದಲ್ಲಿ ನೀನು ಜನಿಸಿರುವೆ. ಈ ಕಾರಣದಿಂದಲೇ ಜನರು ಕ್ಷತ್ರಿಯನ ವಿಷಯದಲ್ಲಿ ಉದ್ವಿಗ್ನರಾಗುತ್ತಾರೆ, ಭಯಪಡುತ್ತಾರೆ. ಶತ್ರುಗಳನ್ನು ವಿನಾಶ ಮಾಡು ಮತ್ತು ಪ್ರಜೆಗಳನ್ನು ಮಕ್ಕಳಂತೆ ಕಾಪಾಡು. ಅದರ ಫಲವನ್ನನುಭವಿಸು. ಹೀಗೆ ಮಾಡುವುದು ಖಂಡಿತವಾಗಿಯೂ ನಿಂದ್ಯವಲ್ಲ. ಇದು ದೈವಕಲ್ಪಿತವಾದ ರಾಜಧರ್ಮ. ಇದು ನಿನಗೆ ಸ್ವಧರ್ಮವಾಗಿಯೂ ಇದೆ. ಇದನ್ನೇ ಸನಾತನ ಧರ್ಮವೆನ್ನುತ್ತಾರೆ.
ನೀನು ಈ ಸ್ವಧರ್ಮದಿಂದ ಚ್ಯುತನಾದೆ ಎಂದರೆ ನಿನ್ನನ್ನು ಲೋಕವು ಪರಿಹಾಸ್ಯ ಮಾಡುವುದು. ಬೇರೆಯ ಧರ್ಮದಲ್ಲಿ ಎಷ್ಟೇ ಗುಣಗಳು ಕಂಡು ಬಂದರೂ ಸ್ವಧರ್ಮವನ್ನು ಬಿಟ್ಟು ಬೇರೆಯ ಧರ್ಮವನ್ನು ಆಶ್ರಯಿಸುವುದು ಖಂಡಿತವಾಗಿಯೂ ಶ್ರೇಯಸ್ಕರವಲ್ಲ, ಇದು ಪ್ರಶಂಸನೀಯವಲ್ಲ. ಇಲ್ಲಿದ್ದಿದ್ದು ಶ್ಲೋಕಗಳೇ ಭಗವದ್ಗೀತೆಯಲ್ಲಿ ತಂದಿರೋದು, ಮಹಾಭಾರತದಲ್ಲಿರೋದು. ಪರಧರ್ಮೋ ಭಯಾವಹ ಸ್ವಧರ್ಮೇ ನಿಧನಂ ಶ್ರೇಷ್ಠ ಅಂತ. ಕುರುನಂದನ, ಹೃದಯವನ್ನು ಕ್ಷಾತ್ರ ಹೃದಯವನ್ನಾಗಿ ಪರಿವರ್ತಿಸಿಕೊಂಡು ಈ ನಿನ್ನ ಮನಸ್ಸಿನ ದೌರ್ಬಲ್ಯವನ್ನು ದೂರ ಮಾಡು. ಪರಾಕ್ರಮವನ್ನು ಆಶ್ರಯಿಸಿ ಎತ್ತಿನಂತೆ ರಾಜ್ಯವೆಂಬ ರಥದ ಮೂಕಿಯನ್ನು ಧರಿಸುವವನಾಗು. ಯಾವೊಬ್ಬ ರಾಜನು ಕೇವಲ ಧಾರ್ಮಿಕನಾಗಿದ್ದುಕೊಂಡೇ ಚಕ್ರಾಧಿಪತ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ಗೆದ್ದಿರುವುದಿಲ್ಲ. ಬೇಡನು ಕಾಡು ಪ್ರಾಣಿಗಳಿಗೆ ಆಹಾರವನ್ನು ಎರಚಿ ಅವು ಬಂದೊಡನೆಯೇ ಬಳೆಯನ್ನು ಬೀಸಿ ಅವುಗಳನ್ನು ಹಿಡಿಯುವಂತೆ, ಅಥವಾ ಬೆಸ್ತನು ಗಾಳಕ್ಕೆ ಹುಳುವನ್ನು ಕಟ್ಟಿ ಅದನ್ನು ನೀರಿನಲ್ಲಿ ಬಿಟ್ಟು ಮೀನು ಹಿಡಿಯುವಂತೆ ರಾಜರು ಶತ್ರುಪಕ್ಷದಲ್ಲಿರುವ ಅಧಿಕಾರಿಗಳನ್ನು ಏಕಾಂತದಲ್ಲಿ ಸಂಧಿಸಿ ಅವರಿಗೆ ಯಥೇಚ್ಛವಾಗಿ ಧನ ಕನಕ ವಸ್ತು ವಾಹನಗಳನ್ನು ಕೊಡುವುದಾಗಿ ಮಾತು ಕೊಟ್ಟು ಅವರನ್ನು ಶತ್ರು ರಾಜರಿಂದ ಬೇರ್ಪಡಿಸಿ ಶತ್ರು ರಾಜ್ಯದ ರಹಸ್ಯಗಳನ್ನು ತಿಳಿದು ಶತ್ರು ರಾಜರನ್ನು ಪರಾಭವಗೊಳಿಸಿ ರಾಜ್ಯವನ್ನು ವಶಪಡಿಸಿಕೊಳ್ಳುತ್ತಾರೆ. ದೇವಾಸುರರಲ್ಲಿಯೂ ಹೀಗೆಯೇ ನಡೆಯುತ್ತಲೇ ಇರುತ್ತದೆ. ಅಸುರರು ಮೊದಲು ಹುಟ್ಟಿದರೂ ಸಂಪತ್ತಿನಿಂದ ಕೂಡಿದ್ದರೂ ಪರಾಕ್ರಮಶಾಲಿಗಳಾಗಿಯೂ ಇದ್ದರು. ಅನಂತರ ದೇವತೆಗಳು ಅವರೆಲ್ಲರನ್ನೂ ಉಪಾಯದಿಂದ ಧ್ವಂಸ ಮಾಡಿದರು. ಈಗ ದೇವತೆಗಳನ್ನು ಯಾರಾದರೂ ನಿಂದೆ ಮಾಡುವರೇ? ಅದು ನಿಜಾನೇ ಭೀಮನು ಹೇಳೋದು. ಮತ್ತೆ ರಾಕ್ಷಸರನ್ನೆಲ್ಲ ಸೋಲಿಸ್ಬಿಟ್ಟು ಅವರು ದೇವಲೋಕದಲ್ಲಿ ಒಳ್ಳೆ ಪದವಿಯಲ್ಲಿದ್ದಾರೆ ದೇವರು. ಯಾರಾದರೂ ಅವ್ರು ನಿಂದೆ ಮಾಡ್ತಾರೆ, ನೀವು ಮಾಡಿದ ತಪ್ಪು, ರಾಕ್ಷಸರ ಜೊತೆ ಯುದ್ಧ ಮಾಡಬಾರ್ದಾಗಿರ್ತಂತ ಯಾರಾದರೂ ಹೇಳ್ತಾರೆ? ಹೇಳೋದಿಲ್ಲ. ಅದಕ್ಕೆ ನೀನು ಕೂಡ ಈ ದುರ್ಯೋಧನಾದಿಗಳು ಇವರೆಲ್ಲ ರಾಕ್ಷಸರು, ಅವ್ರನ್ನ ಯುದ್ಧ ಮಾಡಿ ಸಾಯಿಸಿಬಿಟ್ಟು ಆ ರಾಜ್ಯವನ್ನಾಳಿ ಒಳ್ಳೆ ಕೆಲಸ ಮಾಡುವಂಥವ್ರು ಪರಾಕ್ರಮಿಗಳಾದವರು ಮಹಾರಾಜ. ಆದುದರಿಂದ ಪ್ರತಿಯೊಂದು ಕಾರ್ಯವೂ ಪರಾಕ್ರಮವನ್ನೇ ಅವಲಂಬಿಸಿ ನಿಂತಿದೆ. ಬಲಿಷ್ಠನಿಗೆ ಎಲ್ಲವೂ ಲಭಿಸುತ್ತದೆ. ನೀಗಳೇ ಸಾಮ ದಾನ ಭೇದ ದಂಡೋಪಾಯಗಳಿಂದಲೂ ಕೂಟನೀತಿಗಳಿಂದಲೂ ಶತ್ರುಗಳನ್ನು ನಿಗ್ರಹಿಸು. ಧನುರ್ಧಾರಿಗಳಲ್ಲಿ ಅರ್ಜುನನಿಗೆ ಸಮಾನರು ಈ ಪ್ರಪಂಚದಲ್ಲಿಯೇ ಯಾರೂ ಇರುವುದಿಲ್ಲ. ಗದಾಧರರಲ್ಲಿ ನನಗೆ ಸಮಾನರಾದವರು ಯಾರೂ ಇರುವುದಿಲ್ಲ. ಪರಾಕ್ರಮಿಗಳಾದವರು ಯಾವಾಗಲೂ ತಮ್ಮ ಭುಜಬಲ ಪರಾಕ್ರಮವನ್ನೇ ಅವಲಂಬಿಸಿ ಯುದ್ಧ ಸನ್ನದ್ಧರಾಗುವರೇ ಹೊರತು ಸೇನಾಬಲದ ಗಣನೆಯಿಂದಾಗಲಿ ಗೂಢಾಚಾರರಿಂದ ಶತ್ರುಪಕ್ಷದ ರಂಧ್ರಾನ್ವೇಷಣೆ ಮಾಡಿ ಆಗಲಿ ಯುದ್ಧ ಸನ್ನದ್ಧರಾಗಿರುವುದಿಲ್ಲ. ಆದುದರಿಂದ ಶತ್ರುಪಕ್ಷದಲ್ಲಿರುವ ಅಪಾರ ಸೈನ್ಯವನ್ನು ನೀನು ಗಣನೆಗೆ ತೆಗೆದುಕೊಳ್ಳದೆ ನಮ್ಮ ಪರಾಕ್ರಮದ ಅವಲಂಬನೆಯಿಂದಲೇ ರಾಜ್ಯ ಪ್ರಾಪ್ತಿಗೆ ಪ್ರಯತ್ನಿಸು. ಪರಾಕ್ರಮವೇ ಐಶ್ವರ್ಯಕ್ಕೆ ಮೂಲ ಕಾರಣ. ಕ್ಷತ್ರಿಯನಾದವನಿಗೆ ಸ್ವಧರ್ಮವಾದ ಪರಾಕ್ರಮವನ್ನು ಬಿಟ್ಟು ಅರ್ಥ ಸಂಚಯಕ್ಕೆ ಬೇರೆಯ ಮಾರ್ಗವೇ ಇಲ್ಲ. ಕ್ಷತ್ರಿಯನಾದವನಿಗೆ ಪರಾಕ್ರಮವೊಂದನ್ನುಳಿದು ಬೇರಾವ ಗುಣಗಳಿದ್ದರೂ ವ್ಯರ್ಥವೇ ಆಗುವುದು. ಹಿಮಂತರ್ತುವಿನಲ್ಲಿ ಮರದ ನೆರಳಿನಿಂದ ಜನರಿಗೆ ಎಷ್ಟು ಪ್ರಯೋಜನವಿರುವುದೋ ಅಷ್ಟೇ ಪ್ರಯೋಜನವು ನಿರ್ವೀರ್ಯನಾದ ಕ್ಷತ್ರಿಯನಿಂದಲೂ ಪ್ರಪಂಚಕ್ಕುಂಟಾಗುತ್ತದೆ. ಅಂದರೆ ಈ ಎಳೆಗಳು ಉದುರುತ್ತಲ್ಲ, ಈ ಕಾಲದಲ್ಲಿ ಇಷ್ಟು ದೊಡ್ಡ ಮರ ಇದ್ದರೂ ಕೂಡ ಕೆಳಗಡೆ ಅದರ ನೆರಳು ಸಿಗೋದಿಲ್ಲ. ಆವಾಗ ಮರ ಇದ್ದರೂ ಕೂಡ ಯಾರಿಗೂ ಉಪಯೋಗ ಆಗದಿರೋ ಸುಮ್ಮನೆ ಹೆಂಗಿರುತ್ತೋ, ಶಕ್ತಿ ಇಲ್ಲದೆ ಇರೋವಂಥವನು, ಬಲ ಇಲ್ಲದೆ ಇರೋವಂಥ ರಾಜ ಇದ್ದರೂ ಕೂಡ ಆ ರಾಜನಿಂದ ಜನರಿಗೆ ಏನೂ ಪ್ರಯೋಜನ ಸಿಗೋದಿಲ್ಲ. ಅವನಿಂದ ಯಾವ ಪ್ರಯೋಜನವೂ ಲೋಕಕ್ಕುಂಟಾಗುವುದಿಲ್ಲ. ಸ್ವಲ್ಪ ಬೀಜವನ್ನು ಬಿತ್ತಿ ಅಪಾರವಾದ ಫಸಲನ್ನು ಪಡೆಯುವಂತೆ ಕೆಲವು ಸಮಯಗಳಲ್ಲಿ ಅಪಾರವಾದ ಐಶ್ವರ್ಯವನ್ನು ಸಂಪಾದಿಸಲು ಸ್ವಲ್ಪ ಐಶ್ವರ್ಯವನ್ನು ವ್ಯಯ ಮಾಡಬೇಕಾಗುತ್ತದೆ. ದುಡ್ಡನ್ನು ಸಂಪಾದನೆ ಮಾಡಬೇಕಂದ್ರೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ದುಡ್ಡು ಬಿಡ್ದಿರನೇ ಎಲ್ಲ ಬೇಕಂದರೆ ಎಲ್ಲಿಂದ ಬರುತ್ತೆ? ಫಸ್ಟ್ ಬಂಡವಾಳ ಹಾಕಬೇಕಲ್ಲ. ನಾನು ಮೇಲೆ ಹೇಳಿದ ವಿಷಯಗಳಲ್ಲಿ ಸ್ವಲ್ಪವಾದರೂ ಸಂಶಯ ಪಡಬೇಡ ಯುಧಿಷ್ಠಿರ. ಆದರೆ ಸಮನಾದ ಅಥವಾ ಹೆಚ್ಚಾದ ಐಶ್ವರ್ಯದ ಸಂಪಾದನೆ
ಯಾಗಲಾರದೆಂದು ತಿಳಿದೆಡೆಯಲ್ಲಿ ಅರ್ಥವನ್ನು ವ್ಯಯ ಮಾಡಬಾರದು. ಹೀಗೆ ವ್ಯಯ ಮಾಡುವುದರಿಂದ ಕರಕಂಡುಯ ನ್ಯಾಯದಂತೆ ಕತ್ತೆಯ ಕತ್ತನ್ನು ಕೆರೆದರೆ ಉಂಟಾಗುವ ಪ್ರಯೋಜನವೇ ಉಂಟಾಗುತ್ತದೆ. ಇಲ್ಲಿ ವ್ಯಾಖ್ಯಾನರು ಅದು ಯಾವ ನ್ಯಾಯ ಅಂತ ಹೇಳ್ತಾ ಇದ್ದಾರೆ. ಅಪಾರವಾದ ಹಣದ ಸಂಪಾದನೆಗೆ ಸ್ವಲ್ಪ ಹಣವನ್ನು ವ್ಯಯ ಮಾಡಬೇಕಾದದ್ದು ಅವಶ್ಯಕವಾದರೂ ದುರ್ಯೋಧನನಿಗೆ ರಾಜ್ಯವನ್ನು ಅರ್ಪಣೆ ಮಾಡುವುದರಿಂದ ಯಾವ ವಿಧವಾದ ಪ್ರಯೋಜನವೂ ಉಂಟಾಗಲಾರದು, ಮತ್ತಷ್ಟು ತೊಂದರೆಯೇ ಉಂಟಾಗುವುದು. ಹೇಗೆಂದರೆ ಕತ್ತೆಯ ಕತ್ತನ್ನು ಕೆರೆದರೆ ಸ್ನಾನ ಮಾಡಬೇಕಾಗುವುದು, ಕತ್ತೆಗೂ ಹಿತವಾಗುವುದಿಲ್ಲ, ಕತ್ತೆಯಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ಗೋವಿನ ಕತ್ತನ್ನು ಕೆರೆದರೆ ಪುಣ್ಯ ಪ್ರಾಪ್ತಿಯಾಗುವುದು. ಹಸುಗೆ ಕೆಳಗಡೆ ಹೋಗ್ಬಿಟ್ಟು ಹಿಂಗೆ ನೀನು ಕತ್ತತ್ರ ಹಿಂಗೆ ಅಂದರೆ ಅದು ತುಂಬ ಸಂತುಷ್ಟಿಪಟ್ಟು ಆಶೀರ್ವಾದ ಮಾಡುತ್ತೆ, ಶಾಸ್ತ್ರ ಪ್ರಮಾಣ ಇದೆ. ಆ ಥರ ಕತ್ತನ್ನು ಮುಟ್ಕೊಂಡ್ರೆ ನೀನು ಸ್ನಾನ ಮಾಡಬೇಕಾಗುತ್ತೆ. ಅದೇ ಹಸುವನ್ನು ನೀನು ಮುಟ್ಕೊಂಡ್ರೆ ನಿನಗೆ ಪುಣ್ಯ ಬರುತ್ತೆ ಅಂತ ಶಾಸ್ತ್ರ ಪ್ರಮಾಣ. ಅದಕ್ಕೆ ಪ್ರತಿಯಾಗಿ ಗೋವಿನ ಕತ್ತನ್ನು ಕೆರೆದರೆ ಪುಣ್ಯ ಪ್ರಾಪ್ತಿಯಾಗುವುದು ಮತ್ತು ನಮಗೆ ಬೇಕಾಗುವ ಅಮೃತ ಸಮಾನವಾದ ಹಾಲನ್ನೂ ಅದು ಕೊಡುವುದು. ಹಾಲು ಕೂಡ ಹೆಚ್ಚು ಕೊಡುತ್ತಂತೆ. ಅದೇ ತಲೆ ಹಿಂಗೆ ಮೇಲ್ಗಡೆ ಎತ್ತಿಬಿಡುತ್ತೆ, ನೀನು ಚೆನ್ನಾಗಿ ಉಜ್ತಾ ಇದ್ರೆ ಕತ್ತತ್ರ ಹಿಂಗೆ. ಹೆಚ್ಚು ಐಶ್ವರ್ಯವನ್ನು ಸಂಪಾದಿಸಲು ಸ್ವಲ್ಪ ಐಶ್ವರ್ಯವನ್ನು ವ್ಯಯ ಮಾಡಬೇಕಾಗುತ್ತದೆ. 12 ವರ್ಷಗಳ ಕಾಲ ವನವಾಸ ಮಾಡಬೇಕೆಂದು ಮಾಡಿರುವ ಪ್ರತಿಜ್ಞೆಯನ್ನು ಬದಿಗೊತ್ತಿ ಕೌರವರನ್ನು ಸೋಲಿಸಿ ರಾಜ್ಯವನ್ನು ಈಗಲೇ ಪಡೆದುಕೊಂಡರೆ ಇದೇ 12 ವರ್ಷಗಳ ಅವಧಿಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ಹೆಚ್ಚು ಪುಣ್ಯವನ್ನು ಸಂಪಾದಿಸಬಹುದೆಂಬುದು ಭೀಮನ ಅಭಿಪ್ರಾಯ. ಅದನ್ನೇ ಸ್ಪಷ್ಟವಾಗಿ ಹೇಳುತ್ತಾನೆ. ಸ್ವಲ್ಪ ಹಣವನ್ನು ವ್ಯಯ ಮಾಡಿ ಬುದ್ಧಿವಂತಿಕೆಯಿಂದ ಅಪಾರವಾದ ಹಣವನ್ನು ಗಳಿಸುವಂತೆ ಸ್ವಲ್ಪವೇ ಧರ್ಮವನ್ನು ತ್ಯಾಗ ಮಾಡಿ ಅಪಾರವಾದ ಧರ್ಮ ಕಾರ್ಯಗಳನ್ನು ಮಾಡಬಹುದು. ಹೀಗೆ ಮಾಡುವವನೇ ಜ್ಞಾನಿಯು ಅಂತ ಭೀಮನ ಅಂತಾನೆ. ಅಂದರೆ ಈಗ ಅವನು ಮಾತು ಕೊಟ್ಟಿದ್ದಾನೆ, ವನವಾಸ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅದನ್ನು ಉಲ್ಲಂಘನೆ ಮಾಡಿಬಿಟ್ಟು ಯುದ್ಧ ಈಗಲೇ ಮಾಡಿದ್ರೆ ಸ್ವಲ್ಪ ಪಾಪ ಬರುತ್ತೆ. ಅದಕ್ಕೆ ಆ ಸ್ವಲ್ಪ ಪಾಪ ಬರುತ್ತಲ್ಲ, ಆ ಪಾಪ ಬಂದರೆ ಮತ್ತೆ ಬೇಗ ನಮಗೆ ರಾಜ್ಯ ಸಿಕ್ಬಿಟ್ರೆ ನಾವು ರಾಜಸೂಯ ಯಾಗಗಳು, ದೊಡ್ಡ ದೊಡ್ಡ ದಾನ ಧರ್ಮ ಕಾರ್ಯಕ್ರಮಗಳು ಮಾಡಿಕೊಂಡು ಮತ್ತೆ ನಾವು ಪುಣ್ಯನ ಪಡ್ಕೊಳ್ಳೋಣ. ಈ ಪುಣ್ಯನೇ ಆ ಪಾಪನ ಮತ್ತೆ ಇದು ಮಾಡಿಬಿಡುತ್ತಲ್ಲ ಅಂತ. ಸಾಮಾನ್ಯ ಮನುಷ್ಯರಿಗೆ ನಮಗೆ ಏನು ಬರುತ್ತೋ ಲಂಚ ಅದು ಇದು ತಗೊತಾ ಇರ್ತಾರೆ. ಅಯ್ಯೋ ಲಂಚ ತಗೊಂಡ್ರೆ ಸ್ವಲ್ಪ ಪಾಪ ಬರುತ್ತಪ್ಪ ಅಂದ್ಬಿಟ್ಟಿದ್ರು ಹೋಗ್ಬಿಟ್ಟು ದೇವ್ರ ಉಂಡಿಯಲ್ಲಿ ಸ್ವಲ್ಪ ಆಗಿಬಿಡ್ತಾರೆ, ಎಲ್ಲೋ ಒಂದು ಕಡೆ ಸ್ವಲ್ಪ ದಾನ ಧರ್ಮ ಮಾಡಿಬಿಡ್ತಾರೆ, ಸ್ವಲ್ಪ ಭಗವಂತ ನಮಗೆ ರಕ್ಷಣೆ ಮಾಡಲಿ ಅಂತ. ನಮ್ಮ ಥರ ಯೋಚನೆ ಮಾಡ್ದಂಗೆ ಭೀಮ ಯೋಚನೆ ಮಾಡ್ತಾ ಇದ್ದಾನೆ. ಬುದ್ಧಿವಂತರಾದವರು ತಮ್ಮ ಶತ್ರುಪಕ್ಷದ ಮಿತ್ರರಾರೆಂದು ತಿಳಿದು ಅವರೊಡನೆ ಸಂಧಾನ ಮಾಡಿ ಶತ್ರುಪಕ್ಷದವರ ಮಿತ್ರರನ್ನು ಭೇದೋಪಾಯದಿಂದ ಬೇರ್ಪಡಿಸಿ ತಮ್ಮ ಕಡೆಗೆ ತಿರುಗಿಸಿಕೊಂಡು ಶತ್ರುವನ್ನು ಪೂರ್ಣ ದುರ್ಬಲನನ್ನಾಗಿ ಮಾಡಿ ಸಮಯವನ್ನು ಕಾದು ಅವನನ್ನು ವಶಪಡಿಸಿಕೊಳ್ಳುತ್ತಾರೆ. ಬಲಿಷ್ಠರಾದವರು ತಮ್ಮ ಸೇನಾ ಬಲವನ್ನೇ ಅವಲಂಬಿಸಿ ಯುದ್ಧ ಮಾಡುವುದಿಲ್ಲ. ಅವರಲ್ಲಿ ಆತ್ಮಶಕ್ತಿಯೂ ಇರಬೇಕು. ಮನೋದಾರ್ಢ್ಯ ಅಥವಾ ಆತ್ಮಶಕ್ತಿಯುಳ್ಳವರು ಮಾತ್ರವೇ ಯುದ್ಧ ಮಾಡಲು ಸಮರ್ಥರಾಗುತ್ತಾರೆ. ಬೇರಾವ ಪ್ರಯತ್ನದಿಂದಲೇ ಆಗಲಿ, ಮತ್ತೊಬ್ಬರನ್ನು ಪ್ರಶಂಸೆ ಮಾಡುವುದರಿಂದಲೇ ಆಗಲಿ ಪ್ರಜೆಗಳನ್ನಾಳುವ ರಾಜ್ಯವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇಲ್ಲ. ಯದ್ಯಪಿ ನಮ್ಮಲ್ಲಿ ಅಪಾರವಾದ ಶಕ್ತಿ ಇದ್ದರೂ ನಿನ್ನಲ್ಲಿ ಆತ್ಮಬಲವೇ ಇಲ್ಲದಿರುವುದರಿಂದ ಯುದ್ಧ ಮಾಡಲು ನೀನು ಅವಕಾಶವನ್ನೇ ಕೊಡುತ್ತಿಲ್ಲ. ಯುದ್ಧ ಮಾಡಲು ಆತ್ಮಬಲವೂ ಇರಬೇಕು. ಸಣ್ಣ ಸಣ್ಣ ಜೇನುಹುಣಗಳು ಒಟ್ಟಾಗಿ ಸೇರಿ ಜೇನುತುಪ್ಪವನ್ನು ಅಪಹರಿಸಲು ಬರುವ ಮನುಷ್ಯರನ್ನು ಕಚ್ಚಿಕೊಳ್ಳುವಂತೆ ಕೆಲವು ಸಮಯಗಳಲ್ಲಿ ದುರ್ಬಲರಾದವರು ಒಟ್ಟುಗೂಡಿ ಎದುರಾಳಿಯನ್ನು ನಿರ್ಮೂಲ ಮಾಡಬಲ್ಲರು. ಈ ರೀತಿಯಲ್ಲಿ ನೀನೂ ಸಹ ಯಾವುದಾದರೊಂದು ಮಾರ್ಗದಿಂದ ಶತ್ರು ನಿಗ್ರಹವನ್ನು ಮಾಡಬೇಕಾಗಿದೆ. ಸೂರ್ಯನು ತನ್ನ ಕಿರಣಗಳಿಂದ ಜೀವಕೋಟಿಯನ್ನು ಸಂತಾಪಗೊಳಿಸುವಂತೆ ಮತ್ತು ರಕ್ಷಿಸುವಂತೆ ನೀನು ದುಷ್ಟರಾದವರನ್ನು ನಿಗ್ರಹಿಸಿ ಶಿಷ್ಟರಾದವರನ್ನು ಪರಿಪಾಲನೆ ಮಾಡುತ್ತಾ ಸೂರ್ಯ ಸದೃಶನಾಗು. ಶತ್ರುಗಳಿಂದ ದೇಶದ ರಕ್ಷಣೆ ಮತ್ತು ಪ್ರಜಾಪಾಲನೆ ಇವೇ ಕ್ಷತ್ರಿಯನ ತಪಸ್ಸೆಂಬ ಪುರಾಣ ವಾಕ್ಯವು ನಮ್ಮಿಂದ ಅನೇಕ ಬಾರಿ ಕೇಳಲ್ಪಟ್ಟಿದೆ.
ಇದನ್ನೇ ನಮ್ಮ ಪೂರ್ವಜರು ಅನುಸರಿಸುತ್ತಿದ್ದರು. ಇದನ್ನು ಬಿಟ್ಟು ಬ್ರಾಹ್ಮಣನ ಧರ್ಮವಾದ ಯಜ್ಞ ತಪ ಕ್ರಿಯೆಗಳನ್ನು ಮಾಡುತ್ತಾ ಕುಳಿತರೆ ಕ್ಷತ್ರಿಯನಾದವನು ಖಂಡಿತವಾಗಿಯೂ ಶ್ರೇಯಸ್ಸನ್ನು ಪಡೆಯಲಾರನು. ವಿಜಯದಿಂದ ಅಥವಾ ಮರಣದಿಂದ ಧರ್ಮಯುದ್ಧದಲ್ಲಿ ನಿರತನಾಗುವ ಕ್ಷತ್ರಿಯನಿಗೆ ಸಿಕ್ಕುವ ಪುಣ್ಯಲೋಕಗಳು ಯಜ್ಞ ತಪ ಕ್ರಿಯೆಗಳನ್ನು ಮಾಡುತ್ತಾ ಕುಳಿತಿರುವ ಕ್ಷತ್ರಿಯನಿಗೆ ಖಂಡಿತವಾಗಿಯೂ ಲಭಿಸಲಾರವು. ಇಂದಿನ ನಿನ್ನ ದುರವಸ್ಥೆಯನ್ನು ಕಂಡು ಜನರು ಕಾಲಾಂತರದಲ್ಲಿ ಸೂರ್ಯನಿಂದ ತೇಜಸ್ಸು, ಚಂದ್ರನಿಂದ ಬೆಳದಿಂಗಳು ಬೇರೆಯಾಗಿ ಬಿಡಬಹುದೆಂಬ ಭ್ರಾಂತರಾಗಿದ್ದಾರೆ. ಧರ್ಮರಾಜನಿಗೆ ಈ ವಿಧವಾದ ಕಷ್ಟವು ಸಂಭವಿಸಿದರೆ ಬೇರೆಯವರ ಪಾಡೇನು ಎನ್ನುತ್ತಿದ್ದಾರೆ. ಸತ್ಪುರುಷರು ಸಭೆ ಸೇರಿದಾಗಲೂ ಮತ್ತು ತಮ್ಮ ಬಂಧು ಮಿತ್ರರೊಡನೆ ಮಾತನಾಡುವಾಗಲೂ ನಿನ್ನ ವಿಷಯವನ್ನೇ ಪ್ರಸ್ತಾಪಿಸಿ ದುರ್ಯೋಧನನ ಕಾರ್ಯವನ್ನು ಖಂಡಿಸಿ ನಿನ್ನನ್ನು ಶ್ಲಾಘಿಸುತ್ತಾರೆ. ಇದಕ್ಕಿಂತಲೂ ಮಿಗಿಲಾಗಿ ಕೌರವರು ಮತ್ತು ಬ್ರಾಹ್ಮಣರು ನಿನ್ನ ವಿಷಯವಾಗಿ ಬಹಳ ಶ್ಲಾಘನೆ ಮಾಡುತ್ತಾರೆ. ಯುಧಿಷ್ಠಿರನು ಸತ್ಯಪ್ರಿಯನು, ಸತ್ಯನಿಷ್ಠನು, ವಿಸ್ಮರಣೆಯಿಂದಾಗಲಿ ಕಾರ್ಪಣ್ಯದಿಂದಾಗಲಿ ಲೋಭದಿಂದಾಗಲಿ ಐಶ್ವರ್ಯದ ಕಾರಣದಿಂದಾಗಲಿ ಸುಳ್ಳನ್ನಾಡುವುದಿಲ್ಲ. ಹೀಗೆಲ್ಲ ನಿನ್ನನ್ನು ಶ್ಲಾಘಿಸುತ್ತಿರುತ್ತಾರೆ. ಸಾಮ್ರಾಜ್ಯವನ್ನು ಪಡೆಯುವ ಸಲುವಾಗಿ ಅಲ್ಪ ಸ್ವಲ್ಪ ಪಾಪ ಮಾಡಿದರೂ ಪ್ರಭುತ್ವವನ್ನು ಪಡೆದ ನಂತರ ಅನೇಕಾನೇಕ ಯಜ್ಞಯಾಗಗಳನ್ನು ಮಾಡಿ ಭೂರಿ ದಕ್ಷಿಣೆಗಳನ್ನು ಕೊಟ್ಟು ಈ ಪಾಪವನ್ನು ತೊಡೆದುಕೊಳ್ಳಬಹುದು. ಬ್ರಾಹ್ಮಣರಿಗೆ ಸಾವಿರಾರು ಗ್ರಾಮಗಳನ್ನು ಮತ್ತು ಸಾವಿರಾರು ಗೋವುಗಳನ್ನು ಯಥೇಚ್ಛವಾಗಿ ದಾನ ಕೊಟ್ಟು ಪಾಪಗಳಿಂದ ವಿಮುಕ್ತನಾಗಿ ಮೋಡದಿಂದ ಹೊರಬರುವ ಚಂದ್ರನಂತೆ ರಾಜನಾದವನು ಪ್ರಕಾಶಿಸುತ್ತಾನೆ. ಅದು ನಿಜ. ನಾವು ಹೆಚ್ಚು ಪಾಪ ಮಾಡಿದರೆ ಪುಣ್ಯ ಕೆಲಸಗಳು ಮಾಡೋದ್ರಿಂದ ಆ ಪಾಪ ನ್ಯೂಟ್ರಲ್ ಆಗುತ್ತೆ. ಅದು ಶಾಸ್ತ್ರ ಇದೆ. ಕುರು ಜಾಂಗಲ ನಿವಾಸಿಗಳಾದ ಪ್ರಜೆಗಳೆಲ್ಲರೂ ಆಬಾಲ ವೃದ್ಧರಾದಿಯಾಗಿ ನಿನ್ನನ್ನು ಶ್ಲಾಘಿಸುತ್ತಿದ್ದಾರೆ. ನಿನ್ನನ್ನು ಶ್ಲಾಘಿಸುವುದು ಮಾತ್ರವಲ್ಲದೆ ದುರ್ಯೋಧನನಿಗೆ ರಾಜ್ಯ ಪ್ರಾಪ್ತಿಯಾಗಿರುವುದನ್ನು ತೆಗಳುತ್ತಲೂ ಇದ್ದಾರೆ. ದುರ್ಯೋಧನನಲ್ಲಿ ರಾಜ್ಯದ ರಕ್ಷಣಾ ಭಾರವಿರುವುದು ನಾಯಿಯ ಚರ್ಮದಿಂದ ಮಾಡಿರುವ ಚೀಲದಲ್ಲಿ ಹಾಲಿರುವಂತೆ, ಕೀಳು ಜಾತಿಯವನಲ್ಲಿ ವೇದಗಳಿರುವಂತೆ, ಕಳ್ಳನಲ್ಲಿ ಸತ್ಯಭಾಷಣವಿರುವಂತೆ ಮತ್ತು ಹೆಂಗಸಿನಲ್ಲಿ ಪರಾಕ್ರಮವಿರುವಂತೆ ಸರ್ವಥಾ ಅನುಚಿತವಾದದ್ದು ಎಂಬುದಾಗಿ ಜನರು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾರೆ. ಈ ಸತ್ಯಪ್ರವಾದವು ಹಿಂದಿನಿಂದಲೂ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ವಟುಗಳು ಅನುದಿನವೂ ವೇದವನ್ನು ಅಧ್ಯಯನ ಮಾಡುವಂತೆ ಹೆಂಗಸರು ಮತ್ತು ಮಕ್ಕಳು ಈ ಶ್ಲೋಕವನ್ನು ಹೇಳುತ್ತಿರುತ್ತಾರೆ. ನಿನ್ನ ಬಗ್ಗೆ ತುಂಬ ಹೀಯಾಳವಾಗಿ ಹೇಳ್ಕೊಳ್ತಾ ಇರ್ತಾರೆ. ಅಜಾತಶತ್ರುವೇ, ನೀನು ಇಂದು ಈ ವಿಧವಾದ ದಾರುಣವಾದ ಕಷ್ಟಕ್ಕೆ ಒಳಗಾಗಿರುವೆ. ನೀನು ರಾಜ್ಯಭ್ರಷ್ಟನಾಗಿರುವುದರಿಂದ ನಾವು ಅನೇಕ ಕಷ್ಟಗಳಿಗೆ ಗುರಿಯಾಗಿದ್ದೇವೆ. ಆದುದರಿಂದ ನೀನೀಗಲೇ ಸಕಲ ಶಾಸ್ತ್ರಗಳಿಂದಲೂ ಸಜ್ಜಾಗಿರುವ ವ್ರತವನ್ನು ಹತ್ತಿ ಶ್ರೇಷ್ಠರಾದ ಬ್ರಾಹ್ಮಣರಿಂದ ಆಶೀರ್ವಚನಗಳನ್ನು ಪಡೆದು ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡು. ದೇವತೆಗಳಿಂದೊಡಗೂಡಿದ ಇಂದ್ರನು ಅಸುರರನ್ನು ಆಕ್ರಮಿಸಿದಂತೆ ಸರ್ಪಗಳಂತೆ ಶತ್ರು ಭಯಂಕರರಾದ ಧನುರ್ವಿದ್ಯೆಯಲ್ಲಿ ನಿಷ್ಣಾತರಾದ ನಿನ್ನ ಅನುಜರೊಡನೆ ವಿಜಯಯಾತ್ರೆ ಹೊರಟು ಹಸ್ತಿನಾಪುರವನ್ನು ಆಕ್ರಮಿಸು. ಇಂದ್ರನು ಅಸುರರನ್ನು ತನ್ನ ವಜ್ರಾಯುಧದಿಂದ ಮರ್ದನ ಮಾಡಿದಂತೆ ನೀನು ದುರ್ಬಲರಾದ ನಿನ್ನ ಶತ್ರುಗಳನ್ನು ಧ್ವಂಸ ಮಾಡಿ ಧೃತರಾಷ್ಟ್ರನ ಮಗನಿಂದ ನಾವು ಕಳೆದುಕೊಂಡಿರುವ ರಾಜ್ಯವನ್ನು ಹೊಂದು. ನಮಗಿರುವ ಪರಾಕ್ರಮದ ವಿಷಯದಲ್ಲಿ ನೀನು ಸ್ವಲ್ಪವಾದರೂ ಸಂಶಯ ಪಡಬೇಕಾದ ಕಾರಣವಿಲ್ಲ. ಗೃದ್ಧ ಪಕ್ಷಿಗಳ ರೆಕ್ಕೆಗಳಿಂದ ಕೂಡಿದ ಹಾವುಗಳಿಂದ ಸಮಾನವಾದ ಗಾಂಡೀವ ಧನಸ್ಸಿನಿಂದ ನಿರ್ಮುಕ್ತವಾದ ಅರ್ಜುನನ ಬಾಣಗಳಿಗೆ ಎದುರಾಗಿ ನಿಂತು ಯುದ್ಧ ಮಾಡುವ ಮಾನವನು ಈ ಪೃಥ್ವಿಯಲ್ಲಿಯೇ ಇಲ್ಲ. ಅದು ನಿಜಾನೇ. ಅದು ಅರ್ಜುನನಿಗೆ ಸರಿಸಮಾನವಾದ ಯೋಧ ಯಾರೂ ಇರಲಿಲ್ಲ. ಯಾವನು ಆ ತೀಕ್ಷ್ಣ ಬಾಣಗಳ ಆಘಾತವನ್ನು ಸಹಿಸಲಾರನು. ಪ್ರಪಂಚದ ಯಾವ ಯೋಧನಾಗಲಿ, ಆನೆಯಾಗಲಿ, ಕುದುರೆಯಾಗಲಿ ಯುದ್ಧದಲ್ಲಿ ಕೋಪಾವೇಶದಿಂದ ಪ್ರಯೋಗಿಸುವ ನನ್ನ ಗದೆಯ ಪ್ರಹಾರವನ್ನು ತಡೆದುಕೊಳ್ಳುವ ಸಾಧ್ಯತೆ ಇಲ್ಲ. ನಮ್ಮ ಮಿತ್ರರಾದ ಸೃಂಜಯರು, ಕೈಕೇಯರು ಮತ್ತು ವೃಷ್ಣಿಕುಲಾವತಂಸನಾದ ಶ್ರೀಕೃಷ್ಣ ಇವರಿಂದೊಡಗೂಡಿ ನಾವು ಮೋಸದಿಂದ ಕಳೆದುಕೊಂಡಿರುವ ರಾಜ್ಯವನ್ನು ಯುದ್ಧದಲ್ಲೇಕೆ ಗಳಿಸಬಾರದು?
ನಾವು ಪ್ರಯತ್ನಿಸಿದರೆ ಅಪಾರವಾದ ಸೈನ್ಯದೊಡನೆ ಹಸ್ತಿನೆಯನ್ನು ಆಕ್ರಮಿಸಿ ಶತ್ರುವಿನ ವಶವಾಗಿರುವ ರಾಜ್ಯವನ್ನು ಗೆದ್ದುಕೊಳ್ಳಲಾರೆವೆ. ಯುಧಿಷ್ಠಿರ, ಜಯದ ವಿಷಯದಲ್ಲಿ ನೀನು ಸ್ವಲ್ಪವೂ ಸಂಶಯ ಪಡಬೇಡ, ಕಾರ್ಯೋನ್ಮುಖನಾಗು. ಜನ್ಮೇಜಯ, ಧರ್ಮಾತ್ಮನಾದ ಸತ್ಯಸಂಧನಾದ ಯುಧಿಷ್ಠಿರನು ಭೀಮಸೇನನ ಮಾತುಗಳನ್ನು ಕೇಳಿದ ನಂತರ ದುರ್ಬಲ ಹೃದಯನಾಗದೆ ಧೈರ್ಯ ತಳೆದು ಭೀಮಸೇನನೊಡನೆ ಹೇಳಿದನು, ನೀನು ಹೇಳಿದುದೆಲ್ಲವೂ ನಿಜ. ಭೀಮಸೇನ, ಶತ್ರುರೂಪವಾದ ನಿನ್ನ ಮಾತುಗಳಿಂದ ನನ್ನ ಹೃದಯವನ್ನು ಘಾಸಿ ಮಾಡುತ್ತಿರುವುದಕ್ಕಾಗಿ ನಾನು ನಿನ್ನನ್ನು ಪ್ರತಿಯಾಗಿ ನಿಂದಿಸುವುದಿಲ್ಲ. ನನ್ನ ಅಪರಾಧದ ಸಲುವಾಗಿಯೇ ಇಂದು ನೀವೆಲ್ಲರೂ ಈ ದಾರುಣಾವಸ್ಥೆಗೆ ಈಡಾಗಿರುವರೆಂಬುದರಲ್ಲಿ ಸಂಶಯವಿಲ್ಲ. ಧೃತರಾಷ್ಟ್ರನ ಮಗನಾದ ಸುಯೋಧನನಿಂದ ಸಾಮ್ರಾಜ್ಯವನ್ನು ಪಡೆದುಕೊಳ್ಳುವ ಸಲುವಾಗಿಯೇ ನಾನು ಪಗಡೆಯಾಟವನ್ನು ಆಡಲು ಒಪ್ಪಿದೆನು. ಆದರೆ ಶಠನಾದ ಜೂಜುಕೋರನಾದ ಮೋಸಗಾರನಾದ ಶಕುನಿಯು ದುರ್ಯೋಧನನನ್ನು ಪ್ರತಿನಿಧಿಸಿ ಆಟಕ್ಕೆ ಕುಳಿತನು. ಮಹಾಮಾಯಾವಿಯಾದ ಶಕುನಿಯು ಮೋಸದ ಪಗಡೆಯಾಟದಲ್ಲಿ ಮಹಾನಿಪುಣನು. ಸಭಾಮಧ್ಯದಲ್ಲಿ ಕುಳಿತು ಮೋಸದ ಆಟವೇನೆಂಬುದನ್ನೇ ತಿಳಿಯದ ನನ್ನೊಡನೆ ಮೋಸದ ಆಟವಾಡಿ ನನ್ನನ್ನು ಗೆದ್ದನು. ಪಗಡೆಯಾಟದ ದಾಳಗಳೇ ಪಾಪರೂಪವಾಗಿ ನಮ್ಮನ್ನಿಂದು ಈ ಕಷ್ಟಕ್ಕೆ ಗುರಿ ಮಾಡಿದುವು. ಅವನು ಹೆಂಗೆ ಮನಸ್ಸಲ್ಲಿ ಯಾವ ನಂಬರ್ ಅನ್ಕೊಂತಾನೆ ಆ ನಂಬರೇ ಬೀಳ್ತಾ ಇರ್ತಾವೆ ಪಗಡೆಯಾಟದಲ್ಲಿ. ಶಕುನಿ. ಭೀಮಸೇನ, ಶಕುನಿಯು ಮೋಸದ ಆಟವಾಡುತ್ತಿರುವನೆಂಬುದು ನನಗೆ ತಿಳಿಯದೇ ಇರಲಿಲ್ಲ. ಅವನು 4ರ ಗರವನ್ನು ಕೇಳಿದರೆ 4ರ ಗರವೇ ಬೀಳುತ್ತಿದ್ದಿತು, 10 ಕೇಳಿದರೆ 10 ಗರವೇ ಬೀಳುತ್ತಿದ್ದಿತು, 9 ಕೇಳಿದರೆ 9ರ ಗರವೇ ಬೀಳುತ್ತಿದ್ದಿತು. ಅದರಿಂದಲೇ ಅವನಾಡುತ್ತಿರುವುದು ಮೋಸದ ಆಟವೆಂಬುದನ್ನು ನಾನು ತಿಳಿದುಕೊಂಡೆನು. 10 ಬಾರಿ ಇಂತಹುದೇ ಗರವು ಬೇಕೆಂದು ಕೇಳಿದರೆ ಕಾಕತಾಳ ನ್ಯಾಯದಂತೆ 1-2 ಬಾರಿ ಕೇಳಿದ ಗರವು ಬೀಳಬಹುದೇ ಹೊರತು ಕೇಳಿದ ಗರಗಳೆಲ್ಲವೂ ಆಟದಲ್ಲಿ ಬೀಳುವ ಸಾಧ್ಯತೆ ಇಲ್ಲ. ಸಾಮಾನ್ಯವಾಗಿ ಆಟ ಆಡುವಾಗ ಯಾರಿಗೂ ಹಂಗೆ ಕಂಟಿನ್ಯೂಸ್ ಆಗಿ ಹೇಳ್ದಂಗೆ ಅದು ಬೀಳೋದೇ ಇಲ್ಲ. ಆ ಥರ ಬೀಳ್ತಾ ಇದೆ ಅಂದರೆ ಅದು ಮೋಸ ಅಂತ ತಿಳ್ಕೋಬೇಕು. ಆಗಲೇ ನಾನು ನನ್ನ ಮನಸ್ಸನ್ನು ತಡೆ ಹಿಡಿದು ನಿಲ್ಲಿಸಬಹುದಾಗಿದ್ದಿತು. ಆದರೆ ಭೀಮಸೇನ, ಕೋಪವು ಪುರುಷನ ಧೈರ್ಯವನ್ನು ಅರ್ಥಾತ್ ತಾಳ್ಮೆಯನ್ನು ಹಾಳು ಮಾಡುತ್ತದೆ. ಅದಕ್ಕೆ ಕೋಪ ಬಂದಾಗ ಯಾವಾಗಲೇ ಆಗಲಿ ನಿರ್ಣಯಗಳು ತಗೋಬಾರ್ದು. ಮನಸ್ಸು ತಣ್ಣಗಾದ ಮೇಲೆ ಆವಾಗ ಏನಾದರೂ ಮಾಡಬೇಕಂತ ನಿರ್ಣಯ. ಕೋಪದಲ್ಲಿ ಯಾವ ನಿರ್ಣಯ ತಗೊಂಡ್ರೂ ಅದು ಕೆಟ್ಟದೇ, ತಪ್ಪೇ ಆಗಿರುತ್ತೆ. ಆಗ ಸ್ಮೃತಿಗೆ ಬರೋದಿಲ್ಲ. ಆಟವನ್ನು ಮಧ್ಯದಲ್ಲಿ ನಿಲ್ಲಿಸಿಬಿಡಲು ಧೈರ್ಯವೇ ಬರಲಿಲ್ಲ. ಪೌರುಷ, ಅಭಿಮಾನ, ವೀರ್ಯ ಇವುಗಳಿಂದ ಬದ್ಧನಾದವನ ಬುದ್ಧಿಯು ಹತೋಟಿಯಲ್ಲಿರಲಾರದು. ನೀನು ಹೇಳಿದುದಕ್ಕಾಗಿ ನಿನ್ನಲ್ಲಿ ದೋಷವೆನಿಸುವುದಿಲ್ಲ. ಆದರೆ ನೀನು ನಿಶ್ಚಯಿಸಿರುವಂತೆ ಇಂದಿನ ನಮ್ಮ ದುರ್ಗತಿಗೆ ನಾನೇ ಕಾರಣನಲ್ಲ. ಇದು ಕೇವಲ ದೈವ ನಿಯಮ. ಇದು ನನ್ನ ಅಥವಾ ನಿನ್ನ ಹತೋಟಿಗೆ ಸಿಕ್ಕತಕ್ಕ ವಿಷಯವಲ್ಲ. ನಮ್ಮ ರಾಜ್ಯಕೋಶಗಳನ್ನು ಕಸಿದುಕೊಳ್ಳುವ ದುರಾಶೆಯಿಂದ ದುರ್ಯೋಧನನು ನಮ್ಮನ್ನು ದ್ಯೂತಕ್ಕೆ ಆಹ್ವಾನಿಸಿ ದ್ಯೂತದಲ್ಲಿ ಶಕುನಿಯ ಸಹಾಯದಿಂದ ನಮ್ಮನ್ನು ಸೋಲಿಸಿದನು. ನಿಯಮದಂತೆ ನಾವೆಲ್ಲರೂ ಅವನ ಸೇವಕರಾದೆವು. ಆ ಸಮಯದಲ್ಲಿ ಸೇವಾ ವೃತ್ತಿಯಿಂದ ನಮ್ಮನ್ನು ದ್ರೌಪದಿಯೇ ಪಾರು ಮಾಡಿದಳು. ಆದರೆ ಇದು ದುರ್ಯೋಧನನಿಗೆ ಸಹ್ಯವಾಗಲಿಲ್ಲ. ನಾವು ನಮ್ಮ ರಾಜಧಾನಿಯನ್ನು ಸೇರುವುದರೊಳಗಾಗಿಯೇ ಪುನಃ ನಮ್ಮನ್ನು ದ್ಯೂತಕ್ಕೆ ಕರೆಯಿಸಿದನು. ಆ ಭವ್ಯ ಸಭಾ ಮಂದಿರದಲ್ಲಿ ದ್ಯೂತವಾಡುವ ಮೊದಲು ದುರ್ಯೋಧನನು ಏನು ಹೇಳಿದನೆಂಬುದನ್ನು ನೀನು ಕೇಳಿರುವೆ, ಅರ್ಜುನನೂ ಕೇಳಿರುವನು. ಇದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಆದರೂ ಅವನು ಏನು ಹೇಳಿದನೆಂಬುದನ್ನು ಪುನಃ ನಿನ್ನ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ದುರ್ಯೋಧನನು ನನ್ನನ್ನು ಸಂಬೋಧಿಸಿ ಹೀಗೆಂದು ಹೇಳಿದನು: ಅಜಾತಶತ್ರುವೇ, ಮುಂದೆ ನಾವು ಆಡಲಿರುವ ಜೂಜಾಟದಲ್ಲಿ ನೀನು ನಮ್ಮಿಂದ ಸೋಲಿಸಲ್ಪಟ್ಟರೆ ನಿನ್ನ ಅನುಜರಿಂದ ಕೂಡಿದವನಾಗಿ 12 ವರ್ಷಗಳ ಕಾಲ ಅರಣ್ಯದಲ್ಲಿ ಇಷ್ಟ ಬಂದಂತೆ ವಾಸ ಮಾಡಬಹುದು ಮತ್ತು ನಿನ್ನ ನಿವಾಸ ಸ್ಥಾನವು ಸಕಲರಿಗೂ ತಿಳಿದಿರಬಹುದು. 13ನೇ ವರ್ಷ ಅಜ್ಞಾತವಾಸದಲ್ಲಿರುವಾಗ ನಮ್ಮ ಗೂಢಾಚಾರರೇನಾದರೂ
ನೀನು ವಾಸವಾಗಿರುವ ಸ್ಥಳವನ್ನು ಕಂಡುಹಿಡಿಯಲು ಸಮರ್ಥರಾದರೆ, ಅಥವಾ ನೀನು ಅವರಿಂದ ಕಂಡುಹಿಡಿಯಲ್ಪಟ್ಟರೆ, ಪುನಃ ನೀನು ನಿನ್ನ ಅನುಜರೊಡನೆ 12 ವರ್ಷಗಳ ಕಾಲ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕಾಗುವುದು. ಇದು ನಿಯಮ. ನಮ್ಮ ಕಡೆಯವರನ್ನು ಮೋಹಪರವಶರನ್ನಾಗಿ ಮಾಡಿ ನೀನು ನಿನ್ನ ಅನುಜರಿಂದೊಡಗೂಡಿ ಆ 1 ವರ್ಷದ ಅಜ್ಞಾತವಾಸವನ್ನು ಕಳೆದೆಯಾದರೆ, ಈ ಕುರುಸಭೆಯಲ್ಲಿ ಸತ್ಯವಾಗಿ ಹೇಳುತ್ತೇನೆ, 5 ನದಿಗಳಿಂದ ಕೂಡಿರುವ ಇಂದ್ರಪ್ರಸ್ಥ ರಾಜ್ಯವು ಪುನಃ ನಿನ್ನದೇ ಆಗುತ್ತದೆ ಅಂತ ಮಾತು ಕೊಟ್ಟಿರ್ತಾನೆ. ಈ ಪಣವನ್ನು ಪರಿಶೀಲಿಸಿ ಆಟವನ್ನು ಆರಂಭಿಸು. ನಮ್ಮ ವಿಷಯವಾಗಿ ಹೇಳುವುದಾದರೆ, ನಾನೇನಾದರೂ ಸೋತು ಹೋದಲ್ಲಿ ನನ್ನ 99 ಮಂದಿ ಅನುಜರೊಡನೆ 12 ವರ್ಷಗಳ ಕಾಲ ವನವಾಸವನ್ನು, 1 ವರ್ಷ ಕಾಲ ಅಜ್ಞಾತವಾಸವನ್ನು ಮಾಡಲು ಪ್ರತಿಜ್ಞಾಬದ್ಧನಾಗಿರುವೆನು. ಅವರು ಸೋತಿದ್ರೆ ನಾವು ಮಾಡ್ತೀವಂತ ಆತನು ರೆಡಿಯಾಗಿರ್ತಾನೆ. ದುರ್ಯೋಧನನ ಆ ಮಾತುಗಳಿಗೆ ಕುರುಪ್ರಮುಖರು ಸಮ್ಮುಖದಲ್ಲಿ ನಾನು ತಥಾಸ್ತು ಎಂದೆನು. ಆಟವು ಆರಂಭವಾಯಿತು, ನಾನೇ ಸೋತು ಹೋದೆನು. ಅದರಿಂದಾಗಿ ನಾವು ರಾಜ್ಯಭ್ರಷ್ಟರಾಗಿ ಅರಣ್ಯವಾಸವನ್ನು ಅನುಭವಿಸಬೇಕಾಯಿತು. ಈ ಕಾರಣದಿಂದಲೇ ನಾವಿಂದು ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಾ ಕಾಡು ಮೇಡುಗಳಲ್ಲಿ ಅಳೆಯುತ್ತಿದ್ದೇವೆ. ಆದರೆ ಇಷ್ಟರಿಂದಲೇ ಸುಯೋಧನನಿಗೆ ತೃಪ್ತಿಯಾಯಿತೆಂದಾಗಲಿ ಅವನು ಶಾಂತನಾದನೆಂದಾಗಲಿ ಭಾವಿಸಬೇಡ. ನಾವು ಕಾಡಿನಲ್ಲಿ ಅಳೆಯುತ್ತಿರುವುದರಿಂದ ಅವನು ಶಾಂತನಾಗಿ ಕುಳಿತಿರುವುದಿಲ್ಲ. ನಮ್ಮ ಮೇಲಿನ ಆಗ್ರಹವು ಅವನಲ್ಲಿ ಮೂರ್ತಿಮತ್ತಾಗಿ ನೆಲೆಸಿದೆ. ನಮಗೆ ಮತ್ತಷ್ಟು ತೊಂದರೆ ಕೊಡುವ ಸಲುವಾಗಿ ಕುರುವಂಶದವರಲ್ಲಿ ಅವನ ವಶಾನುವರ್ತಿಗಳಾದವರನ್ನು ನಿಯೋಜಿಸುತ್ತಲೇ ಇರುತ್ತಾನೆ. ಆದುದರಿಂದ ದುರ್ಯೋಧನನನ್ನು ಎಲ್ಲರೂ ದ್ವೇಷಿಸುತ್ತಾರೆಂದು ಭಾವಿಸಬೇಡ. ಅವನನ್ನು ಅನುಸರಿಸಿದವರು ಕುರುವಂಶದವರಲ್ಲಿದ್ದಾರೆ. ಹೀಗಿರುವಾಗ ಅಂದು ನಾನು ನೆರೆದ ಸತ್ಪುರುಷರ ಸಭೆಯಲ್ಲಿ 12 ವರ್ಷಗಳ ವನವಾಸದ ಮತ್ತು 1 ವರ್ಷದ ಅಜ್ಞಾತವಾಸದ ಪಣಕ್ಕೆ ಒಪ್ಪಿ, ಇಂದು ಚಕ್ರಾಧಿಪತ್ಯದ ಆಸೆಯಿಂದ ಪ್ರತಿಜ್ಞೆಯನ್ನು ಉಲ್ಲಂಘಿಸಲೇ ನನಗಂತೂ ಇದು ಸಾಧ್ಯವೇ ಇಲ್ಲ. ಸತ್ಪುರುಷರ ಸಮಕ್ಷದಲ್ಲಿ ಆ ವಿಧವಾದ ಸಂಧಾನ ಮಾಡಿಕೊಂಡು ಕೇವಲ ರಾಜ್ಯ ಪ್ರಾಪ್ತಿಗಾಗಿ ಯಾವನು ತಾನೇ ಪ್ರತಿಜ್ಞೆಯ ಉಲ್ಲಂಘನೆಯನ್ನು ಮಾಡಿಯಾನು? ಪ್ರಪಂಚದಲ್ಲಿ ಯಾರೇ ಆದರೂ ಈ ರೀತಿಯಲ್ಲಿ ಪ್ರತಿಜ್ಞೆಯನ್ನು ಉಲ್ಲಂಘಿಸುವ ಧೈರ್ಯವನ್ನು ಮಾಡಲಾರರೆಂದು ನಾನು ಭಾವಿಸುತ್ತೇನೆ. ಆರ್ಯನಿಗೆ ಅಥವಾ ಸತ್ಪುರುಷನಿಗೆ ಧರ್ಮವನ್ನು ಅತಿಕ್ರಮಿಸಿ ಸಾಮ್ರಾಜ್ಯವನ್ನು ಪಡೆಯುವುದು ಮರಣಕ್ಕಿಂತಲೂ ಹೆಚ್ಚು ದುಃಖಕರವೆಂಬುದು ನನ್ನ ಅಭಿಮತವಾಗಿದೆ. ಭೀಮಸೇನ, ಸಭಾಮಂದಿರದಲ್ಲಿ ನೀನು ನನ್ನ ಕೈಗಳನ್ನು ಸುಡಲು ನಿಶ್ಚಯಿಸಿದೆ. ಪರಿಗೋಪಮವಾದ ನಿನ್ನ ಬಾಹುಗಳನ್ನು ತಟ್ಟಿಕೊಂಡೆ ಅರ್ಜುನನನ್ನು ತಡೆದುದರಿಂದ ನನ್ನ ಕೈಗಳನ್ನು ಸುಡಲಿಲ್ಲ. ಆಗ ನೀನು ನಿಶ್ಚಯಿಸಿದಂತೆ ನನ್ನ ಕೈಗಳನ್ನೇ ಸುಟ್ಟು ಬಿಟ್ಟಿದ್ದರೆ ಕೆಟ್ಟದ್ದೇನಾಗುತ್ತಿದ್ದಿತು? ಭೀಮಸೇನ ಕೈಗಳು ಸುಟ್ಟಬೇಕು ಅಂತ ಕೋಪ ಬಂದು ಕಿರ್ಚಿರ್ತಾನೆ. ಧರ್ಮರಾಜ ಹಾಳು ಮಾಡಿಬಿಟ್ಟಲ್ಲ, ದ್ರೌಪದಿಯನ್ನು ನೀನು ಪಂದ್ಯದಲ್ಲಿ ಇಟ್ಬಿಟ್ಟಲ್ಲ, ನಿನ್ನ ಕೈಗಳು ಸುಟ್ಟಾಗಬೇಕಂತ ಸುಟ್ಟಾಕಕ್ಕೆ ಹೋಗ್ತಾನೆ. ಅರ್ಜುನ ತಡೀತಾನೆ ಅವಾಗ. ಹಾಗೆ ಮಾಡಲಿಲ್ಲ. ನೀನು ಆಗಲೇ ಸುಟ್ಟಿಡ್ಬೇಕಾಗಿತ್ತು ನನ್ನ ಕೈಗಳು, ಆದರೆ ನಾನು ಮಾತ್ರ ಕೊಟ್ಟಿರೋ ಮಾತನ್ನು ತಪ್ಪೋದಿಲ್ಲ ಅಂತ. ಮಾತಿಗೆ ನಾವು ಅನ್ಕೊತೀವಿ ಏನಾಗುತ್ತೆ, ಸುಳ್ಳು ಹೇಳಿಬಿಟ್ರೆ ಏನಾಗುತ್ತೆ? ಇಲ್ಲ, ತುಂಬ ದೊಡ್ಡ ತಪ್ಪು. ಏನೆಲ್ಲ ನಾವು ಮಾತು ಕೊಟ್ಟಿರ್ತವೋ ಅದನ್ನು ನೆರವೇರಿಸೋದಕ್ಕೆ ಮತ್ತೆ ಜನ್ಮಗಳು ತೊಗೊಂಡು ಬಂದು ಅದನ್ನು ನೆರವೇರಿಸಬೇಕು. ಮಾತಿಗೆ ಆ ಶಕ್ತಿ ಇರುತ್ತೆ. ಮೊನ್ನೆ ನಾವು ಇಲ್ಲಿ ಬರೋದಾಗ ಶಂಕರಾಚಾರ್ಯ ಜಯಂತಿ ದಿವಸ ನಮ್ಮ ಟ್ರೈನು ಬೆಳಗ್ಗೆನೇ ಇತ್ತು. 8 ಗಂಟೆಗೆ ಗುತ್ತಿಗೆ ಬರಬೇಕಾಗಿತ್ತು. 8 ಗಂಟೆಗೆ ಗುತ್ತಿಗೆ ಬಂದರೆ ಆದೋನಿಗೆ 1 ತಾಸು ಇಲ್ಲ 2 ತಾಸಲ್ಲಿ ಇಲ್ಲಿ ಬರಬೇಕಾಗಿತ್ತು, ಟ್ಯಾಕ್ಸಿ ಮಾಡ್ಕೊಂಬಂದಿದ್ದರೆ. ಆದರೆ ನಾನು ಮುಂಚೆನೇ ಹೇಳಿದ್ದಲ್ಲ, ನಾನು ಬರೋ ಅಷ್ಟೊತ್ತಿಗೆ ರಾತ್ರಿ ಆಗುತ್ತೆ ಅಂತ. ಆ ಮಾತು ಪ್ರಭಾವನೂ ಏನೋ ಗೊತ್ತಿಲ್ಲ. ನಾವು ಬರೋ ಟ್ರೈನ್ 7 ಗಂಟೆ ಡಿಲೇ ಆಗಿಬಿಟ್ಟಿದೆ, 7 ಗಂಟೆ ಲೇಟು. ನಾವು ಅನ್ಕೊಂತೀವಿ ಏನೋ ಮಾತು ಅಂದುಬಿಟ್ಟಿದ್ದೀವಿ, ಏನಾಗುತ್ತೆ ಬಿಡು ಅಂತ. ನಾವು ಹೆಂಗೆ ಮಾತು ಅಂದಿರ್ತೀವೋ ಅದಕ್ಕೆ ಹಂಗೆ ಜೀವನ ನಡೀತಾ ಇರುತ್ತೆ. ಅದಕ್ಕೆ ವಚನ ಕೊಡೋಕ್ಕೆ ಹೋಗಬಾರ್ದು. ಎಲ್ಲಿ ಸಾಧ್ಯ ಆಗೋದಿಲ್ಲ, ಸರಿ ಬಿಡಪ್ಪ ನೋಡೋಣ ಅಂತ ಹೇಳಬೇಕು. ವಚನ ಕೊಟ್ಬಿಟ್ಟ ಮೇಲೆ ಅದನ್ನು ಗಿಂಗ ಮಾಡೋಕ್ಕೆ ಹೋದರೆ ಎಲ್ಲ ದೊಡ್ಡ ಪಾಪ ಆಗುತ್ತೆ. ಅಲ್ಲಿ ಮಾತಾ ಮಾಣಿಕೇಶ್ವರಮ್ಮರು ಗುಲ್ಬರ್ಗದಲ್ಲಿ ಒಂದು ಸತಿ ಒಬ್ಬ ಶಿಷ್ಯ ಹೇಳಿದ್ಲಂತೆ, ಕಳಾವತಮ್ಮ ಅಂತ. ಗುರುಗಳ ಹತ್ರ ಹೋಗ್ಬಿಟ್ಟಿದ್ದು, ಅಮ್ಮ ತಾಯಿ ನಾನು ತಿರುಪತಿಗೆ ಹೋಗಿ ಅಲ್ಲಿ ಕೂದಲು ಕೊಡ್ತೀನಂತ ದೇವರಿಗೆ ಮುಕ್ಕೊಂಡಿದ್ದಮ್ಮ,
ಹೋಗಿ ಕೊಟ್ಟು ಬರ್ತೀನಿ ತಿರುಪತಿಗೆ ಅಂತ. ಏನಿದೆ ಅಮ್ಮ, ಇಲ್ಲೂ ಯಾನಗುಂದಿಯಲ್ಲಿ ಗುಲ್ಬರ್ಗದಲ್ಲಿ ಇಲ್ಲೂ ಕೂಡ ನಮ್ಮ ಬೆಟ್ಟದ ಮೇಲೇ ವೆಂಕಟರಮಣ ಸ್ವಾಮಿ ಗುಡಿ ಇದೆ. ಹೋಗಿ ಇಲ್ಲೇ ನಮಸ್ಕಾರ ಮಾಡಿಕೊ. ನಾನು ಈ ಗುಡ್ಡದ ಮೇಲೆ ಹತ್ತೋವಾಗ ಇಲ್ಲಿ ಒಂದು ದರ್ಗಾ ಇತ್ತಲ್ಲ, ಒಂದು 2 ಮೇಕೆಯನ್ನು ಬಲಿ ಕೊಡ್ತೀನಿ, ಭಗವಂತನ ದರ್ಶನ ಆದರೆ 2 ಮೇಕೆಯನ್ನು ಬಲಿ ಕೊಡ್ತೀನಿ ಅಂದ್ಕೊಂಡಿದ್ದೆ. ಮತ್ತು ನಾನು ಏನೂ ಆಗೋದಿಲ್ಲ ಅಂತ ಹೇಳ್ತಾ ಸಡನ್ನಾಗಿ ಸಮಾಧಿ ಸ್ಥಿತಿಗೆ ಹೊರಟೋಗ್ಬಿಟ್ರೆ. ಸಮಾಧಿ ಸ್ಥಿತಿಗೆ ಹೊರಟೋಗ್ಬಿಟ್ಟು ಮತ್ತು ಸ್ವಲ್ಪ ಹೊರಗಡೆ ಬಂದು ಚೂಡು ಕಲಾವತಿ ಈ ಕಡೆ ವೆಂಕಟರಮಣ ಸ್ವಾಮಿ ಗುಡಿ ఉంటుందికదా, ఇక్కడున్న వెంకటరమణ స్వామి తిరుపతి వెంకటరమణ స్వామి అని అనుకో. కొద్దిగా జడకి కొన్ని ఎంట్రీలు అక్కడ ಕತ್ತರಿಸಿ ಅಂದ್ಬಿಟ್ಟಿದ್ದು. ಮತ್ತು ಮಾತಾಜಿಯವರು 2 ಗೋಧಿ ಹಿಟ್ಟನ್ನು ಜಾಸ್ತಿ ತರಿಸ್ತಾರೆ. ಗೋಧಿ ಹಿಟ್ಟಿಂದ 2 ಮೇಕೆಗಳನ್ನು ಮಾಡಿ ಅಲ್ಲೊಂದು ದರ್ಗಾ ಇರ್ತಂತ, ಅಲ್ಲಿ 2 ಬಲಿ ಕೊಟ್ಟು ವಚನವನ್ನು ಪೂರ್ತಿ ಮಾಡೋದು. ಅದಕ್ಕೆ ಆಡಿದ್ದು ಮಾತು ಯಾವತ್ತಿಗಾದರೂ ನೆರವೇರಿಸಬೇಕಾಗುತ್ತೆ. ಇಲ್ಲ ಅಂದರೆ ಮತ್ತೆ ಅದಕ್ಕೊಂದು ಜನ್ಮ ತಗೊಂಡು ಬರಬೇಕಾಗುತ್ತೆ. ಸುಮ್ಮನೆ ಅದಕ್ಕೆ ಬಾಯಿದೆ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಮಾತು ಕೊಟ್ಬಿಡಬಾರ್ದು. ಆ ಥರ ಧರ್ಮರಾಜ ಅಂತಲೇ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಈ ಥರ ಬೆಟ್ಟಿಂಗು ವನವಾಸ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆ ಪ್ರತಿಜ್ಞೆಯನ್ನು ನಾನು ಭಂಗ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಭೀಮಸೇನ. ಸಭಾಮಂದಿರದಲ್ಲಿ ನೀನು ಪುನಃ ನಾನು ಪಗಡೆ ಆಟಕ್ಕೆ ಆಹ್ವಾನಿತನಾದಾಗ ಆಟಕ್ಕೆ ಮೊದಲು ಬಳದಲ್ಲಿ ಭರವಸೆಯುಳ್ಳ ನೀನು ನನ್ನ ಅಂಗೀಕಾರವನ್ನಾದರೂ ತಡೆಯಬಹುದಾಗಿದ್ದಿತು. ಆಟ ಆಡುವಾಗ ಆಗಲೇ ತಡಿಬೋದಾಗಿತ್ತಲ್ಲ. ಜೂಜಾಟಕ್ಕೆ ಹೋಗ್ತಾಯಿದೆ ಅಂದಾಗ ಮುಂಚೆನೇ ತಡಿಬೋದಾಗಿತ್ತಲ್ಲ, ಅಥವಾ ಆಟವನ್ನೇ ನಿಲ್ಲಿಸಬಹುದಾಗಿದ್ದಿತು. ಆದರೆ ಪ್ರತಿಕ್ರಿಯೆಯು ಯುದ್ಧದಲ್ಲಿ ಪರ್ಯವಸಾನ ಹೊಂದುವುದಾಗಿದ್ದರೆ ನಿನ್ನ ಭುಜಬಲ ಪರಾಕ್ರಮಗಳಿಗೂ ಒಂದು ಪ್ರಯೋಜನವಾಗುತ್ತಿದ್ದಿತು. ನೀನು ಆವಾಗ ತಡೆದಿದ್ದರೆ ಏನಾದರೂ ಒಳ್ಳೆ ಕೆಲಸ ಆಗ್ತಾಯಿತ್ತು. ಆವಾಗ ನೀನು ತಡೆಯೋಕ್ಕಾಗಲಿಲ್ಲ. ಪ್ರಾರಬ್ಧ ಹಂಗಿದ್ದಾಗ ಆ ಸಮಯದಲ್ಲಿ ಯಾರು ಏನು ತಡೆಯೋದಕ್ಕಾಗೋದಿಲ್ಲ. ಆಗಲೂ ನೀನು ಮೌನ ಧರಿಸಿಯೇ ಕುಳಿತಿದ್ದೆ. ನಾವು ಸೋತೆವು. ನಾನು ಮಾಡಿದ ಪ್ರತಿಜ್ಞೆಯಂತೆ ಅರಣ್ಯಕ್ಕೆ ಬಂದಿರುತ್ತೇವೆ. ಅನೇಕ ದಿನಗಳನ್ನು ಅರಣ್ಯದಲ್ಲಿಯೂ ಕಳೆದಿರುತ್ತೇವೆ. ಈಗ ನೀನು ಕಾಲ ಮೀರಿದ ಮೇಲೆ ನಾನು ಮಾಡಿದುದು ತಪ್ಪೆಂದು ಸ್ವಧರ್ಮ ವಿಹಿತವಾದ ಕರ್ಮವನ್ನು ಮಾಡಲಿಲ್ಲವೆಂದು ನನ್ನನ್ನು ಕಠಿಣೋಕ್ತಿಗಳಿಂದ ಟೀಕಿಸುತ್ತಿರುವೆ. ಭೀಮಸೇನ, ನಮ್ಮ ಸಮಕ್ಷದಲ್ಲಿಯೇ ದ್ರೌಪದಿಯ ಮಾನಭಂಗ ಮಾಡಲು ದುಷ್ಟರು ಯತ್ನಿಸಿದಾಗಲೂ ನಾವು ಏನೂ ಮಾಡಲು ಸಾಧ್ಯವಾಗದೆ ಕುಳಿತಿದ್ದೇವೆ. ಅದರಿಂದ ನಿಶ್ಚಯವಾಗಿಯೂ ನಾನು ಬಹಳ ದುಃಖಿತನಾಗಿದ್ದೇನೆ. ಆ ದೃಶ್ಯವನ್ನು ಸ್ಮರಿಸಿದೊಡನೆಯೇ ವಿಷವನ್ನು ಕುಡಿದ ಮನುಷ್ಯನ ಹೃದಯವು ಬೆಂದು ಹೋಗುವಂತೆ ನನ್ನ ಹೃದಯವೂ ಸುಡಲು ಪ್ರಾರಂಭವಾಗುತ್ತದೆ. ಭರತ ಪ್ರವೀರನೇ, ಕುರು ಪ್ರಮುಖರ ಮಧ್ಯದಲ್ಲಿ ನಾನು ಮಾಡಿದ ಪ್ರತಿಜ್ಞೆಯನ್ನು ರಾಜ್ಯಲೋಭದಿಂದ ಭಂಗಪಡಿಸಲು ನನಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಮ್ಮ ಇಂದಿನ ಕಷ್ಟವೇ ಎಂದೆಂದಿಗೂ ಇರುವುದೆಂದು ಭ್ರಾಂತನಾಗಬೇಡ. ಒಳ್ಳೆಯ ದಿನಗಳು ನಮಗೂ ಕಾದಿವೆ. ರೈತನು ಬೀಜವನ್ನು ಬಿತ್ತು ಬೆಳೆಯೋ ಪಕ್ವವಾಗುವವರೆಗೂ, ಕುಯ್ಲಿಗೆ ಬರುವವರೆಗೂ ಕಾಯುವಂತೆ ನೀನು ನಮ್ಮ ಸುಖೋದಯದ ದಿನಗಳಿಗಾಗಿ ಕಾಯಬೇಕಾಗಿದೆ. ಹಿಂಗೆ ಇರ್ತೀವಂತೇನಿಲ್ಲ, ಬರುತ್ತೆ, ಒಳ್ಳೆಯ ದಿನಗಳು ಬರುತ್ತೆ ಅಂತ. ಹಿಂದೆ ಶತ್ರುವಿನ ವಂಚನೆಯಿಂದ ವಂಚಿತನಾದ ವೀರನು ವೈರಿಯು ಪುಷ್ಪಫಲಗಳಿಂದ ಸಾಧನ ಸಂಪತ್ತುಗಳಿಂದ ಕೂಡಿರುವನೆಂಬುದನ್ನು ತಿಳಿದು ಸಮಯವರಿತು ಶತ್ರುವಿನ ಮಹಾಗುಣವನ್ನು ವೀರ್ಯ ಸಂಪತ್ತನ್ನು ಪೌರುಷದಿಂದ ಯಾವಾಗ ಅಪಹರಿಸುವನೋ ಆಗ ಆ ವೀರನು ಈ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುತ್ತಾನೆ. ಅಂತಹ ವೀರಾಗ್ರಣಿಯು ಪರಿಪೂರ್ಣವಾದ ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ. ಶತ್ರುಗಳು ಅಂತಹವನಿಗೆ ಶರಣಾಗತರಾಗುವರೆಂದು ನಾನು ಭಾವಿಸುತ್ತೇನೆ. ದೇವತೆಗಳು ಇಂದ್ರನನ್ನು ರಕ್ಷಣೆಗಾಗಿ ಆಶ್ರಯಿಸುವಂತೆ ಸತ್ಪುರುಷರು ಮತ್ತು ಬಂಧುಮಿತ್ರರು ಅಂತಹ ವೀರಪುರುಷನನ್ನು ರಕ್ಷಣೆಗಾಗಿ ಆಶ್ರಯಿಸುತ್ತಾರೆ. ಆದುದರಿಂದ ನಾವು ಕಾಲನಿರೀಕ್ಷಣೆಯನ್ನೇ ಮಾಡಲೇಬೇಕಾಗಿದೆ. ಆದ್ದರಿಂದ ಭೀಮಸೇನ, ನಾನು ಪುನಃ ಮಾಡಲಿರುವ ಸತ್ಯವಾದ ಪ್ರತಿಜ್ಞೆಯನ್ನು ಕೇಳು. ಅಮರತ್ವಕ್ಕಿಂತಲೂ ಮತ್ತು ಪ್ರಾಣಗಳಿಗಿಂತಲೂ ಧರ್ಮವೇ ಮಿಗಿಲಾದದ್ದೆಂದು ನಾನು ನಿಶ್ಚಯಿಸಿರುತ್ತೇನೆ. ಯಾವಾಗಲೂ ಧರ್ಮಕ್ಕೆ ಇದು ಜಾಸ್ತಿ ಪ್ರಮಾಣ ಕೊಡಬೇಕು. ಸಾಮ್ರಾಜ್ಯ, ಮಕ್ಕಳು, ಕೀರ್ತಿ, ಐಶ್ವರ್ಯ ಇವುಗಳ್ಯಾವೂ ಸತ್ಯನಿಷ್ಠೆಯಿಂದ
ಪ್ರಾಪ್ತವಾಗಬಹುದಾದ ಫಲದ 16ನೇ ಒಂದು ಭಾಗದಷ್ಟು ಫಲವನ್ನು ಕೊಡಲಾರವು. ಆದುದರಿಂದ ನಾನು ಖಂಡಿತವಾಗಿಯೂ ಮಾಡಿದ ಪ್ರತಿಜ್ಞೆ ಯಾವ ಕಾರಣದಿಂದಲೂ ಭಂಗ ತರಲಾರೆನು ಭೀಮಸೇನ ಅಂತ ಸಮಾಧಾನ ಕೊಡ್ತಾನೆ. ಮತ್ತು ಭೀಮಸೇನ ಹೇಳ್ತಾನೆ, ಧರ್ಮಜ, ನಾವು ಮಾನವರೆಂಬುದನ್ನು ಮರೆಯಬೇಡ. ನೊರೆಯಂತೆ ನಮ್ಮ ಜೀವನವು ಸ್ವಲ್ಪ ಕಾಲ ಮಾತ್ರವೇ ಇರುವುದು. ಮಾಗಿದ ಹಣ್ಣು ಮರದಿಂದ ಕಳಚಿ ಬೀಳುವಂತೆ ನಮ್ಮ ಈ ಪಾರ್ಥಿವ ಶರೀರವು ಕುಸಿದು ಬೀಳುವುದು. ಆದರೆ ನಮ್ಮ ಅವಸಾನ ಕಾಲವು ಯಾವಾಗ ಸಂಭವಿಸುವುದೆಂದು ಎಂಬ ತಿಳುವಳಿಕೆಯೇ ನಮಗಿರುವುದಿಲ್ಲ. ಎಷ್ಟಿದೆ ಸಣ್ಣ ವಯಸ್ಸು, ಆಗಿನ್ನೂ ಹೆಚ್ಚಿತ್ತು ಆಯುಷು. ಈಗಂತೂ 80 ವರ್ಷ 60 ವರ್ಷಕ್ಕಿಂತ ಹೆಚ್ಚಿರಲ್ಲ. ಅಂಥದ್ರಲ್ಲಿ ಇನ್ನು ವನವಾಸಗಳು ಅವು ಮಾಡ್ಕೊತ ಹೋದರೆ ಮುಂದೆ ಸುಖ ಬರುತ್ತೆ ಅಂದರೆ ಹಲ್ಲು ಕಣ್ಣು ಎಲ್ಲ ಬಿದ್ದ ಮೇಲೆ ಏನು ಸುಖ, ಆಗೇನು ಸುಖ ಪಡ್ತೀವಿ ಅಂತ. ಕಾಲ ನಿರ್ಣಯ ಮಾಡಲು ನಾವು ಸಮರ್ಥರಲ್ಲ. ಏಕೆಂದರೆ ಕಾಲವು ಅನಂತವಾದದ್ದು, ಅಪ್ರಮೇಯವಾದದ್ದು. ಹಕ್ಕಿಯಂತೆ ಅಥವಾ ನದಿಯಂತೆ ಅಖಂಡ ಬ್ರಹ್ಮಾಂಡವನ್ನು ಸಾಗಿಸಿಕೊಂಡು ಕಾಲವು ಬಹುಬೇಗವಾಗಿ ಮುನ್ನಡೆಯುತ್ತಿದೆ. ಈ ಕಾಲವನ್ನು ಅಂತಕನೆಂದು ಯಮನೆಂದು ಹೇಳುವರು. ನೀನು ಮರ್ತ್ಯನಾಗಿದ್ದು ಅಂತಹ ಕಾಲಬಂಧನಕ್ಕೆ ಸಿಕ್ಕಿಕೊಂಡಿದ್ದರೂ ಆ ಕಾಲವು ಪ್ರತ್ಯಕ್ಷವಾಗಿ ಬಿಟ್ಟಿರುವುದೆಂದು ಭಾವಿಸಿ 13 ವರ್ಷಗಳ ಅವಧಿಗೆ ಒಪ್ಪಿ ಅದರ ನಿರೀಕ್ಷಣೆ ಮಾಡುತ್ತಾ ನೀನು ಕುಳಿತಿರುವೆ. ಕಾಲದಲ್ಲಿ ಉಡಿಯಲ್ಲಿ ಸಿಕ್ಕಿಬಿದ್ದಿರುವ ನಾವು 13 ವರ್ಷಗಳ ಪರ್ಯಂತವೂ ಜೀವಂತರಾಗಿ ಉಳಿಯುವೆಂಬ ಭರವಸೆಯಾದರೂ ಎಲ್ಲಿದೆ? ಧರ್ಮಜ, ಕಣ್ಣಿಗೆ ಹಚ್ಚಿಕೊಳ್ಳುವ ಕಾಡಿಗೆಯನ್ನು ಸ್ತ್ರೀಯರು ಸೂಜಿಯ ತುದಿಯಿಂದ ತೆಗೆದು ಹಚ್ಚಿಕೊಳ್ಳುತ್ತಾರೆ. ಆದರೂ ಕೆಲವು ದಿನಗಳ ನಂತರ ಕಾಡಿಗೆಯು ಮುಗಿದು ಹೋಗುವುದಲ್ಲವೇ? ಅದೇ ರೀತಿಯಲ್ಲಿ ಕಾಲವು ನಮಗೆ ತಿಳಿಯದಂತೆ ಬಹುಬೇಗವಾಗಿ ಗತಿಸುತ್ತದೆ. ಪ್ರತಿಕ್ಷಣದಲ್ಲಿಯೂ ನಮ್ಮ ಆಯು ಪ್ರಮಾಣವು ಕಡಿಮೆಯಾಗುತ್ತಿರುತ್ತದೆ. ಹೀಗಿದ್ದರೂ ನೀನು ಆ ಕಾಲವನ್ನು ನಂಬಿ ಕುಳಿತಿರುವೆಯಲ್ಲವೇ? ಯಾರಿಗೆ ಚಿರಾಯುಷವಿರುವುದೋ ಮತ್ತು ಯಾರು ತಮ್ಮ ಜೀವನದ ಮುಂದಿನ ದಿನಗಳು ಇದೇ ರೀತಿಯಲ್ಲಿ ನಡೆಯುವುದೆಂದು ತಿಳಿದಿರುವರೋ, ಯಾರಿಗೆ ಮುಂದಿನ ದಿನಗಳಲ್ಲಿ ನಡೆಯಲಿರುವ ವಿಷಯಗಳ ಅರಿವು ಹಿಂದೆ ಇರುವುದೋ, ಯಾರು ಕಾಲಜ್ಞರೋ ಅಂತಹವರು ಮಾತ್ರವೇ ಕಾಲದ ನಿರೀಕ್ಷಣೆ ಮಾಡುತ್ತಾ ಕುಳಿತುಕೊಳ್ಳಲು ಸಮರ್ಥರಾಗುತ್ತಾರೆ. ಅಂದರೆ ತ್ರಿಕಾಲ ಜ್ಞಾನಿಗಳು ಅಂಥವ್ರಿಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ. ನಮ್ಮಂಥ ಅಜ್ಞಾನಿಗಳಿಗೆ ಯಾವಾಗ ಸಾವು ಬರುತ್ತೋ, ಯಾವಾಗ ಏನು ಬರುತ್ತೋ ಏನು ಗೊತ್ತಾಗುತ್ತೆ? ಈ 13 ವರ್ಷಗಳ ಏನಾಗಬಹುದೆಂಬುದನ್ನೇ ಅರಿಯದ ನಾವು ನಿಷ್ಕಾರಣವಾಗಿ ಈ 13 ವರ್ಷಗಳನ್ನು ಕಾಡಿನಲ್ಲೇ ಕಳೆದವೇ. ಆದರೆ ಯಾವ ವಿಧವಾದ ಪ್ರಯೋಜನವೂ ಇಲ್ಲದೆಯೇ ನಮ್ಮ ಆಯುಷ್ಯವು ಕ್ಷಯಿಸಿ ಮೃತ್ಯುವು ಸನ್ನಿಹಿತವಾಗುತ್ತದೆ. ಆದುದರಿಂದ ಪ್ರಾಣತ್ಯಾಗ ಮಾಡುವ ಮೊದಲು ರಾಜ್ಯವನ್ನು ಪಡೆಯಲು ಯತ್ನಿಸುವುದು ಸೂಕ್ತವೆಂಬುದನ್ನು ನನ್ನ ಅಭಿಪ್ರಾಯವಾಗಿದೆ. ಯಾವಾತನು ವೈರಿಗಳನ್ನು ಧ್ವಂಸ ಮಾಡುವುದರಿಂದ ಪ್ರಾಪ್ತವಾಗುವ ಕೀರ್ತಿ ಪ್ರತಿಷ್ಠೆಗಳನ್ನು ಪಡೆಯದೆ ಪ್ರಪಂಚದಲ್ಲಿ ಅಗಣ್ಯನಾಗಿರುವನೋ, ಅವನು ಬಂಜೆಯಾದ ಹಸುವಿನ ರೀತಿಯಲ್ಲಿ ಕೆಲವು ದಿನಗಳು ಭೂಮಿಗೆ ಭಾರಭೂತನಾಗಿದ್ದು ವಿನಾಶ ಹೊಂದುತ್ತಾನೆ. ನೋಡು, ಯಾವಾತನು ವೈರಿಗಳನ್ನು ಧ್ವಂಸ ಮಾಡುವುದರಿಂದ ಪ್ರಾಪ್ತವಾಗುವ ಕೀರ್ತಿ ಪ್ರತಿಷ್ಠೆಯನ್ನು ಪಡೆಯದೆ ಪ್ರಪಂಚದಲ್ಲಿ ಅಗಣ್ಯನಾಗಿರುವನೋ, ಅವನು ಬಂಜೆಯಾದ ಹಸುವಿನ ರೀತಿಯಲ್ಲಿ ಕೆಲವು ದಿನಗಳು ಭೂಮಿಗೆ ಭಾರಭೂತನಾಗಿದ್ದು ವಿನಾಶ ಹೊಂದುತ್ತಾನೆ. ಅಂದರೆ ನೀನು ಭೂಮಿಗೆ ಭಾರ ಆಗಿದೆ. ನೀನು ಯುದ್ಧ ಮಾಡಿ ಅವನ್ನ ಸೋಲಿಸಿ ರಾಜ್ಯನ ಗೆಲ್ಲೋ ಸಾಮರ್ಥ್ಯ ಇದ್ದು ನೀನು ಅದನ್ನು ಬಳಸ್ಕೊಳ್ತಾ ಇಲ್ಲ ಅಂದರೆ ನೀನು ವೇಸ್ಟ್ ಫೆಲೋ ಅಂತವನೇ. ಯಾವಾತನು ದೌರ್ಬಲ್ಯದಿಂದಲೂ ಅಧೈರ್ಯದಿಂದಲೂ ಶತ್ರುವನ್ನು ವಿನಾಶಗೊಳಿಸಲು ಯತ್ನಿಸದೆ ಅಲಸಿಕೆಯಿಂದ ಇರುವನೋ, ಅವನ ಜನ್ಮವು ವ್ಯರ್ಥ ಮತ್ತು ಅವನ ಹುಟ್ಟು ಅತ್ಯಂತ ಕುತ್ಸಿತವಾದುದೆಂದು ನಾನು ತಿಳಿಯುತ್ತೇನೆ. ಆದುದರಿಂದ ಇಂತಹ ಅಪಯಶಸ್ಸಿಗೆ ಎಡೆಗೊಡಬೇಡ ಯುಧಿಷ್ಠಿರ. ಯುದ್ಧದಲ್ಲಿ ಶತ್ರುಗಳನ್ನು ಸಂಹರಿಸು. ಈ ಭೂಮಂಡಲಕ್ಕೆ ಚಕ್ರವರ್ತಿಯಾಗು. ಸುಖೋಪಭೋಗಗಳನ್ನು ಅನುಭವಿಸು. ನಿನ್ನ ಕೈಗಳು ಹಿರಣ್ಮಯವಾಗುತ್ತವೆ, ಕಣಕಾಂಗದ ಕೇಯೂರಗಳಿಂದ ಅಲಂಕೃತವಾಗುತ್ತವೆ. ಅಥವಾ ದಾನ ಮಾಡಲು ಸರ್ವದಾ ನಿನ್ನ ಕೈಯಲ್ಲಿ ಹಿರಣ್ಯವಿರುತ್ತದೆ. ಪೃಥು ಚಕ್ರವರ್ತಿಯಂತೆ ಕುಂತಿಯ ಮಕ್ಕಳ ಕೀರ್ತಿಯು ಸರ್ವತ್ರ ವ್ಯಾಪ್ತವಾಗುತ್ತದೆ.
ನಿನ್ನ ಬಾಹುಬಲದಿಂದ ಉಪಾರ್ಜಿತವಾದ ಐಶ್ವರ್ಯವನ್ನು ಅನುಭವಿಸು. ಶತ್ರುನಿಷೂದನನೇ, ಧರ್ಮ ಧರ್ಮ ಎಂದು ಹೇಳಿಕೊಂಡು ಅವಸಾನದವರೆಗೂ ಕಾನನದಲ್ಲಿ ಕಷ್ಟವನ್ನು ಅನುಭವಿಸಿ, ಕಾನನ ಅಂದರೆ ಕಾಡಲ್ಲಿ ಕಷ್ಟ ಅನುಭವಿಸಿ ಅನಂತರ ಧರ್ಮ ಮೂಲವಾಗಿ ಪ್ರಾಪ್ತವಾಗುವ ಸ್ವರ್ಗಕ್ಕಿಂತಲೂ ನಮ್ಮನ್ನು ವಂಚಿಸಿದ ಶತ್ರುಗಳನ್ನು ರಣರಂಗದಲ್ಲಿ ಈಗಲೇ ಸಂಹರಿಸು. ಪ್ರತಿಜ್ಞಾಭಂಗದಿಂದ ಪ್ರಾಪ್ತವಾಗುವ ನರಕವೇ ಲೇಸೆಂದು ನಾನು ಅಭಿಪ್ರಾಯಪಡುತ್ತೇನೆ. ನಿನ್ನ ಪ್ರತಿಜ್ಞಾ ಭಂಗ ಮಾಡಿ ನಿನಗೆ ನರಕ ಸಿಕ್ಕಿದ್ರೆ ಆ ನರಕನೇ ಎಷ್ಟೋ ಶ್ರೇಷ್ಠ ಈ ಬದುಕಿಗಿಂತ ಅಂತ. ನಮ್ಮನ್ನು ಸಂಕಟಪಡಿಸಿರುವ ನಮ್ಮ ಶತ್ರುಗಳನ್ನು ಕೊಳ್ಳುವುದರಿಂದ ನಮ್ಮ ಮನಸ್ಸಿನ ಸಂಕಟವು ಪರಿಹಾರವಾಗುತ್ತದೆ. ಯುಧಿಷ್ಠಿರ, ದುರ್ಯೋಧನಾದಿಗಳು ನಮ್ಮ ವಿಷಯದಲ್ಲಿ ಮಾಡಿದ ಮಹಾಪಚಾರವನ್ನು ಮನದಲ್ಲಿ ಕ್ಷಣಕ್ಕೂ ನೆನೆಯುತ್ತಾ ಕಾಲ ಕಳೆಯುವುದು ದುಸ್ಸಾಧ್ಯ. ಯಾಕಂದರೆ ಒಂದು ಪೆಟ್ಟು ತಿಂದವನು ಅದು ಮರೆಯೋದಕ್ಕೆ ಆಗೋದಿಲ್ಲ. ನೆನಪಿಗೆ ಬರ್ತಾ ಇದ್ದರೆ ಆಗಿರೋ ಕೀಡು ಹಂಗಿರ್ತದೆ. ಈ ವೇದನೆಯು ಸಾಕ್ಷಾತ್ ಅಗ್ನಿಯನ್ನೇ ಎದೆಯ ಮೇಲಿಟ್ಟುಕೊಂಡು ಅನುಭವಿಸುವ ವೇದನೆಗಿಂತಲೂ ಹೆಚ್ಚಿನದು. ಯುಧಿಷ್ಠಿರ, ಈ ದಾರುಣ ವೇದನೆಯನ್ನು ನಾನು ಸಹಿಸಲಾರದವನಾಗಿದ್ದೇನೆ. ಈ ಕಾರಣದಿಂದಾಗಿ ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ನನಗೆ ನಿದ್ರೆ ಎಂಬುದೇ ಇಲ್ಲವಾಗಿದೆ. ಧನುರ್ಧಾರಿಗಳಲ್ಲಿ ಅಗ್ರಗಣ್ಯನಾದ ಈ ಪಾರ್ಥನು ಇದೇ ಸಂಕಟದಿಂದ ಪರಿತಪಿಸುತ್ತಿದ್ದಾನೆ. ಆದರೆ ಗುಹೆಯಲ್ಲಿರುವ ಸಿಂಹದಂತೆ ನಿನ್ನ ಆಜ್ಞೆಗೊಳಪಟ್ಟ ಮೌನವನ್ನು ಧರಿಸಿ ಕುಳಿತಿದ್ದಾನೆ. ಏಕಾಗಿಯಾಗಿಯೇ ಪ್ರಪಂಚದಲ್ಲಿರುವ ಮಹಾವೀರರಾದ ಧನುರ್ಧಾರಿಗಳೆಲ್ಲರನ್ನೂ ಧ್ವಂಸ ಮಾಡಲು ಸಮರ್ಥನಾದ ಈ ಅರ್ಜುನನು ಮದಿಸಿದ ಆನೆಯು ಬಿಸಿಲಿನ ತಾಪವನ್ನು ಅತಿ ಕಷ್ಟದಿಂದ ತಡೆದುಕೊಳ್ಳುವಂತೆ ಆತ್ಮಜನ್ಯವಾದ ಕೋಪವನ್ನು ಅತಿ ಕಷ್ಟದಿಂದ ಶಮನ ಮಾಡುತ್ತಿದ್ದಾನೆ. ನಕುಲ, ಸಹದೇವ ಮತ್ತು ವೀರಮಾತೆಯಾದ ಕುಂತಿ ಇವರಿಗೂ ಈ ವನವಾಸವು ಸಹ್ಯವಲ್ಲ. ಆದರೂ ನಿನಗೆ ಪ್ರಿಯವನ್ನುಂಟು ಮಾಡುವ ಅಪೇಕ್ಷೆಯಿಂದ ಮೌನ ಧರಿಸಿ ಕುಳಿತಿದ್ದಾರೆ. ನಮ್ಮ ಬಂಧು ಮಿತ್ರರು ಸೃಂಜಯರು ನಿನಗೆ ಬೇಸರವನ್ನುಂಟು ಮಾಡಬಾರದೆಂಬ ಭಾವನೆಯಿಂದ ನಿನ್ನ ಅಭಿಪ್ರಾಯಕ್ಕೆ ವಿರೋಧವಾಗಿ ಮಾತನಾಡುತ್ತಿಲ್ಲವೇ ಹೊರತು ಅವರು ನಿನ್ನ ಅಭಿಪ್ರಾಯಕ್ಕೆ ಅನುಮೋದಿಸಿರುವುದೆಂಬುದು ತಿಳಿಯಬೇಡ. ನಿನ್ನ ಮನಸ್ಸನ್ನು ಆಹ್ಲಾದಗೊಳಿಸಲು ನಿನ್ನೊಡನೆ ಪ್ರಿಯೋಕ್ತಿಗಳನ್ನಾಡುವರು. ಆದರೆ ನಾನು ಮತ್ತು ದ್ರೌಪದಿ ಇಬ್ಬರು ಮಾತ್ರವೇ ನಮ್ಮ ಮನಸ್ಸಿನಲ್ಲಿರುವುದನ್ನು ನಿನ್ನೊಡನೆ ಸ್ಪಷ್ಟವಾಗಿ ಹೇಳುತ್ತಿದ್ದೇವೆ. ನಮ್ಮಿಬ್ಬರಿಗೂ ಹೃದಯ ವೇದನೆಯನ್ನು ನಿರೋಧಿಸಲು ಸಾಧ್ಯವಾಗದೆ ನಮ್ಮ ಅಭಿಪ್ರಾಯವನ್ನು ನಿನಗೆ ಸ್ಪಷ್ಟವಾಗಿ ಹೇಳಿರುತ್ತೇವೆ. ನಾವಿಬ್ಬರೂ ಏನು ಹೇಳಿರುವೆವೋ ಆ ಮಾತುಗಳಿಗೆ ಎಲ್ಲರ ಒಪ್ಪಿಗೆಯೂ ಇರುವುದು. ಏಕೆಂದರೆ ಎಲ್ಲರೂ ದುಃಖದಲ್ಲಿ ನಿಮಗ್ನರಾಗಿದ್ದಾರೆ ಮತ್ತು ಯುದ್ಧಾಕಾಂಕ್ಷಿಗಳಾಗಿದ್ದಾರೆ. ಯುಧಿಷ್ಠಿರ, ದುರ್ಬಲರಿಂದ ನೀಚರಿಂದ ನಮ್ಮ ರಾಜ್ಯವು ಬಲಾತ್ಕಾರದಿಂದ ಅಪಹರಿಸಲ್ಪಟ್ಟು ಅನುಭವಿಸಲ್ಪಡುತ್ತಿದೆ. ಇದಕ್ಕಿಂತಲೂ ಹೆಚ್ಚಿನ ದುರ್ಗತಿಯನ್ನು ನಾವು ಇನ್ನೂ ಅನುಭವಿಸಬೇಕೇ? ಅಣ್ಣ, ನೀನೀಗ ಸೌಶೀಲ್ಯವೆಂಬ ದೋಷದಿಂದಲೂ ಕನಿಕರದಿಂದಲೂ ಕೂಡಿರುವೆ. ಇದರ ಜೊತೆಗೆ ನೀನು ಪರಮ ದಯಾಳುವೂ ಆಗಿರುವೆ. ಈ ಕಾರಣದಿಂದಲೇ ನೀನು ದಾರುಣವಾದ ಕಷ್ಟಗಳನ್ನು ಸಹಿಸುತ್ತಿರುವೆ. ಆದರೆ ನಿನ್ನ ಈ ಕಾರ್ಯವನ್ನು ಯಾರೂ ಪ್ರಶಂಸೆ ಮಾಡುವುದಿಲ್ಲ. ಮಂದಬುದ್ಧಿಯ ಶ್ರೋತ್ರಿಯನು ಅರ್ಥವನ್ನು ತಿಳಿಯದೆ ವೇದಾಧ್ಯಯನವನ್ನು ಮಾಡುವಂತೆ ಸತ್ಯಸಂಧನಾಗಿರಬೇಕು. ಅನೃತವನ್ನು ಕನಸಿನಲ್ಲಿಯೂ ಹೇಳಬಾರದು. ಪ್ರತಿಜ್ಞಾಭಂಗವಾಗಕೂಡದು. ಈ ನಿಯಮಗಳನ್ನು ನೀನು ಆಚರಿಸುತ್ತಿರುವೆಯೇ ಹೊರತು ತತ್ವಾರ್ಥಗಳನ್ನು ತಿಳಿದು ಈ ನಿಯಮಗಳನ್ನು ಆಚರಿಸುತ್ತಿಲ್ಲ. ಸತ್ಯಸಂಧನಾಗಿರಬೇಕೆಂಬುದು ಮತ್ತು ದೃಢ ಪ್ರತಿಜ್ಞಾನನಾಗಿರಬೇಕೆಂಬುದು ಸಾಮಾನ್ಯ ನಿಯಮವಾದರೂ ಸರ್ವಕಾಲದಲ್ಲಿಯೂ ಸತ್ಯವನ್ನೇ ಹೇಳಲು ಸಾಧ್ಯವಿಲ್ಲ. ಸತ್ಯದಿಂದ ತೊಂದರೆಗಳು ಸಂಭವಿಸುವುದು ಉಂಟು. ಅದು ನಿಜನೇ. ಹೆಚ್ಚು ನಿಜ ಹೇಳ್ಕೊಂಡು ಹೋದರೆ ಕಷ್ಟ ಆಗುತ್ತೆ ಜೀವನ. ಬಟ್ ಸತ್ಯನೇ ಆಡಬೇಕಂತ ಶಾಸ್ತ್ರ ಹೇಳುತ್ತೆ. ಆಪತ್ಕಾಲದಲ್ಲಿ ಸುಳ್ಳನ್ನು ಹೇಳಬೇಕಾಗುವುದು, ಪ್ರತಿಜ್ಞಾಭಂಗವನ್ನು ಮಾಡಬೇಕಾಗುವುದು. ಆದುದರಿಂದ ಸತ್ಯ ಪ್ರತಿಜ್ಞೆಗಳನ್ನು ಗುರುಪದಿಷ್ಟ ಮಂತ್ರದಂತೆ ಆಚರಣೆಯಲ್ಲಿಟ್ಟುಕೊಳ್ಳದೆ ವಿವೇಚನೆಯಿಂದ ಆಚರಿಸಬೇಕು. ಈ ಮಾತು ನಿಜ. ದೇಶ ಕಾಲ ಪರಿಸ್ಥಿತಿಗೆ ನೋಡಿ, ಸಾಕ್ಷಾತ್ ಪರಮಾತ್ಮನೇ ಪ್ರತಿಜ್ಞೆ ಭಂಗ ಮಾಡಿದ್ದಾನೆ. ಒಳ್ಳೆಯವರ ಹತ್ರ ಪ್ರತಿಜ್ಞೆಗಳು ಮಾಡಬೇಕಂತ ದುಷ್ಟರ ಹತ್ರ. ಭೀಷ್ಮನನ್ನು ಕೊಲ್ಲುವಾಗ ಆಯುಧನ ಹಿಡಿಯೋದಿಲ್ಲ ಯುದ್ಧದಲ್ಲಿ ಅಂತಂದು ಆಯುಧನ ಹಿಡಿದು ಬಿಡ್ತಾನೆ.
ಎಲ್ಲ ಅವರು ಕರೆಕ್ಟಾಗಿದ್ದಾಗ ಇದು ನೋಡಬೇಕು. ತ್ರೇತಾಯುಗದ ಧರ್ಮಗಳು, ಕೃತಯುಗದ ಧರ್ಮಗಳು ಕಲಿಯುಗದಲ್ಲಿ ತೋರ್ಸೋಕ್ಕೆ ಹೋದರೆ ಆಗೋದಿಲ್ಲ. ಒಳ್ಳೆಯವ್ರ ಹತ್ರ ಇವೆಲ್ಲ ಪಾಲನೆ ಮಾಡಬೇಕು. ತುಂಬ ದುಷ್ಟನಿದ್ದಾಗ ಅಲ್ಲಿ ಧರ್ಮ ಗಿರ್ಮ ಅಂತ ನೋಡಬಾರ್ದು ಅಷ್ಟೇ. ಅವ್ನು ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಅವ್ನಿಗೆ ಉತ್ತರ ಕೊಡ್ತಾ ಇರಬೇಕು. ಅಣ್ಣ, ನೀನು ನಿಶ್ಚಯವಾಗಿಯೂ ಪರಮ ದಯಾಳುವಾದ ಬ್ರಾಹ್ಮಣನೇ ಆಗಿರುವೆ. ಆದರೆ ನೀನು ಕ್ಷತ್ರಿಯ ವಂಶದಲ್ಲಿ ಹೇಗೆ ಹುಟ್ಟಿದೆ ಎಂದೇ ನಾನು ಯೋಚಿಸುತ್ತಿದ್ದೇನೆ. ನಿಮಗೆಲ್ಲ ಬ್ರಾಹ್ಮಣಿಗಿರೋ ಲಕ್ಷಣಗಳಿದ್ದಾವೆ ಧರ್ಮರಾಜ. ಏಕೆಂದರೆ ಕ್ಷತ್ರಿಯ ವಂಶದಲ್ಲಿ ಪ್ರಾಯಶಃ ಕ್ರೂರ ಬುದ್ಧಿಯವರೇ ಹುಟ್ಟುವರು. ನೀನು ಮನುವು ಹೇಳಿರುವ ರಾಜಧರ್ಮಗಳನ್ನು ಕೇಳಿರುವೆ. ಹೀಗಿರುವಾಗ ಕ್ಷತ್ರಿಯ ಕುಲೋತ್ಪನ್ನನಾಗಿರುವ ನೀನು ಕ್ರೂರಿಗಳಾದ, ವಂಚಕರಾದ, ನಮಗೆ ಅಹಿತವನ್ನು ಮಾಡುವುದರಲ್ಲಿಯೇ ಆಸಕ್ತರಾಗಿರುವ, ಅಶಾಂತ ಚಿತ್ತರಾದ, ದುರಾತ್ಮರಾದ ಧೃತರಾಷ್ಟ್ರನ ಮಕ್ಕಳನ್ನು ಏಕೆ ಕ್ಷಮಿಸುವೆ? ನೀನು ಬುದ್ಧಿಶಾಲಿ, ಬಲಶಾಲಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವೆ, ಒಳ್ಳೆಯ ವಂಶದಲ್ಲಿ ಜನ್ಮ ತಾಳಿರುವೆ. ಇಷ್ಟಿದ್ದರೂ ವಿಷವಿಲ್ಲದ ಸರ್ಪದಂತೆ ಅಥವಾ ಸಿಂಹಾಸನದಲ್ಲಿ ಕೆತ್ತಿರುವ ಹಾವಿನಂತೆ ಪೌರುಷವಿಲ್ಲದವನಾಗಿರುವೆ. ಕರ್ತವ್ಯ ಪರಿಪಾಲನೆಯಲ್ಲಿ ವಿಮುಖನಾಗಿರುವೆ. ನಿನ್ನ ಪ್ರತಿಜ್ಞಾನುಸಾರವಾಗಿ ನಾವು ಅನುಭವಿಸಬೇಕಾಗಿರುವ ಅಜ್ಞಾತವಾಸದ ಸಾಧ್ಯಾಸಾಧ್ಯತೆಯನ್ನು ಯೋಚಿಸಿರುವೆಯಾ ಧರ್ಮಜ? ನಮ್ಮನ್ನು ಗೋಪ್ಯವಾಗಿಟ್ಟಿರಲು ಅಪೇಕ್ಷಿಸುವ ನೀನು ಒಂದು ಮುಷ್ಟಿ ಹುಲ್ಲಿನಿಂದ ಹಿಮವತ್ ಪರ್ವತವನ್ನು ಮುಚ್ಚಲು ಆಶಿಸಿದವನಂತೆಯೇ ಆಗಿರುವೆ. ಅಣ್ಣ, ಎಷ್ಟೇ ಮೋಡಗಳಿದ್ದರೂ ಸೂರ್ಯನು ಮಾನವರಿಗೆ ಅಗೋಚರನಾಗಿ ಆಕಾಶದಲ್ಲಿ ಸಂಚರಿಸಲು ಸಾಧ್ಯವಾದೀತೆ? ಹಾಗೆಯೇ ಲೋಕವಿಖ್ಯಾತನಾದ ನೀನು ಯಾರಿಗೂ ತಿಳಿಯದ ರೀತಿಯಲ್ಲಿ ಜೀವಿಸಿರಲು ಸಾಧ್ಯವೇ? ಜಲ ಸಮೃದ್ಧವಾಗಿರುವೆಡೆಯಲ್ಲಿ ಬೆಳೆದಿರುವ ಶಾಖಾ ಪುಷ್ಪ ಪತ್ರ ಭರಿತವಾಗಿರುವ ಮಹಾವೃಕ್ಷವು ಯಾವ ಕಾರಣದಿಂದಲಾದರೂ ಮಾನವರಿಗೆ ಅಗೋಚರವಾಗಿರಲು ಸಾಧ್ಯವೇ? ಇಂದ್ರನ ಐರಾವತವೆಂಬ ಬಿಳಿ ಆನೆಯನ್ನು ಯಾರಿಗೂ ಕಾಣದಂತೆ ಮುಚ್ಚಿಡಲು ಸಾಧ್ಯವೇ? ಹಾಗೆ ಈ ಜಿಷ್ಣುವು ಮನುಷ್ಯರಿಂದ ಗುರುತಿಸಲ್ಪಡದೆ ಇರಲಾರನು. ಸಿಂಹಪ್ರಾಯರಾಗಿರುವ ಈ ನಕುಲ ಸಹದೇವರು ಹೇಗೆ ತಾನೇ ಮನುಷ್ಯರಿಂದ ಗುರುತಿಸಲ್ಪಡದೆ 1 ವರ್ಷವನ್ನು ಕಳೆಯುವರು? ವಿಶ್ವವಿಖ್ಯಾತೆಯಾದ ವೀರಮಾತೆಯಾದ ಧರ್ಮಿಷ್ಠೆಯಾದ ರಾಜಪುತ್ರಿಯಾದ ದ್ರೌಪದಿಯು ಹೇಗೆ ತಾನೇ ಅಜ್ಞಾತೆಯಾಗಿರಬಲ್ಲಳು? ಅಂದರೆ ಅಜ್ಞಾತವಾಸ ಮಾಡೋದು ಕಠಿಣ ಆಗಿಬಿಡುತ್ತೆ. ಅವರು ದುರ್ಯೋಧನರು ಇದೇ ಪ್ಲ್ಯಾನ್ ಹಾಕ್ಕೊಂಡು ಮತ್ತೆ ಅವ್ರನ್ನ ಅಜ್ಞಾತವಾಸದಲ್ಲಿ ಅವರು ಯಾರನ್ನ ಗುರುತಿಟ್ಬಿಟ್ರೆ ಮತ್ತೆ ಇನ್ನೊಂದು ಸತಿ 12 ವರ್ಷ ವನವಾಸ, ಮತ್ತು ಅಜ್ಞಾತವಾಸ. ಹಂಗೆ ಜೀವನ ಪೂರ್ತಿ ಅವ್ರನ್ನೆಲ್ಲ ಹಂಗೆ ಸುತ್ತಾಡಿಸ್ತಾ ಇರೋಣ, ನಾವು ಎಂಜಾಯ್ ಮಾಡೋಣ ಅಂತ ಅವ್ರ ಪ್ಲ್ಯಾನ್. ಅದಕ್ಕೆ ಇವರೆಲ್ಲ ವಿಪರೀತ ಪರಾಕ್ರಮದಿಂದ ಇರ್ತಾರೆ. ಇವರು ಎಲ್ಲೋದ್ರೂ ಕೂಡ ಫೇಮಸ್ ಆಗಿಬಿಟ್ಟಿರ್ತಾರೆ ಆಗಲೇ. ಅದಕ್ಕೆ ನಾವು ಅಜ್ಞಾತವಾಸದು ತುಂಬ ಕಠಿಣ ಆಗುತ್ತೆ. ನಿನ್ನ ಮಾತು ಕೇಳಿ ನಾವು ವನವಾಸ ಮಾಡಿ ಮತ್ತೆ ಅಜ್ಞಾತವಾಸದಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ರೆ ಮತ್ತೆ ವನವಾಸ ಮಾಡಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇದ್ದಾನೆ. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಒಂದೇ ಪೇಜ್ ಇದೆ, ಮುಗಿಸ್ಬಿಡೋಣ. ಚಿಕ್ಕ ಮಕ್ಕಳು ಮೊದಲುಗೊಂಡು ಎಲ್ಲ ಪ್ರಜೆಗಳು ನನ್ನನ್ನು ತಿಳಿದಿರುತ್ತಾರೆ. ಭೀಮಸೇನನ್ನು ಹೆಂಗೆ ಬಚ್ಚಿಡೋದಕ್ಕಾಗುತ್ತೆ? ಆ ಸೈಜು, ಆ ಪರಾಕ್ರಮ. ಆದುದರಿಂದ ನಾನು ತಾನೇ ಹೇಗೆ ನನ್ನ ಈ ಬೃಹದಾಕಾರದ ಶರೀರವನ್ನು ಗೋಪ್ಯವಾಗಿಟ್ಟುಕೊಳ್ಳಲು ಸಮರ್ಥನಾಗುವೆನು? ನನ್ನನ್ನು ಗೋಪ್ಯವಾಗಿಡುವುದೆಂದರೆ ಮೇರು ಪರ್ವತವನ್ನು ಗೋಪ್ಯವಾಗಿಟ್ಟಂತೆಯೇ. ಬೆಟ್ಟವನ್ನು ಮುಚ್ಚಿಟ್ಟಕ್ಕೆ ಆಗುತ್ತೆ. ಎಲ್ಲಿ ಮುಚ್ಚಿಟ್ಟಕ್ಕಾಗುತ್ತೆ? ಅಜ್ಞಾತವಾಸದಲ್ಲಿ. 1 ವರ್ಷ ಕಾಲ ಅಜ್ಞಾತದಲ್ಲಿರುವುದು ಮಾತ್ರವೇ ಅಲ್ಲ ಮಹಾರಾಜ, ಗೂಢಾಚಾರರ ಉಪಟಳಗಳಿಂದಲೂ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾಗುವುದು. ಯಾರಿಗೂ ಗುರುತು ಸಿಗಲೇಬಾರದು. ಏಕೆಂದರೆ ನಮ್ಮಿಂದ ಪರಾಜಿತರಾದ ಅನೇಕ ರಾಜರು ದುರ್ಯೋಧನನನ್ನು ಆಶ್ರಯಿಸಿರುವರು. ಇವರು ರಾಜಸೂಯಾಗ ಮಾಡಿದಾಗ ಯುದ್ಧ ಮಾಡಿರ್ತಾರಲ್ಲ, ಯುದ್ಧ ಮಾಡಿ ಸೋಲಿಸಿ ಅಲ್ಲಿಂದ ಟ್ಯಾಕ್ಸ್ ಎಲ್ಲ ವಸೂಲಿ ಮಾಡ್ಕೊಂಬಂದಿರ್ತಾರೆ. ಅವ್ರಿಗೇನು ಪ್ರೀತಿ ಇರುತ್ತಾ? ನಮ್ಮ ರಾಜ್ಯಕ್ಕೆ ಬಂದು ನಮ್ಮನ್ನು ಸೋಲಿಸಿ ನಮಗೆ ಅವಮಾನ ಮಾಡಿದ್ದಾರೆ ಅಂತ ಅವ್ರಿಗೆ ಸೇಡಿರುತ್ತೆ. ಅವರೇ ಇಟ್ಬಿಟ್ಟು ಬಿಡ್ತಾರೆ. 4 ದಿಕ್ಕಿಗೆ ಹೋಗಿ ಎಲ್ಲ ರಾಜರನ್ನು ಸೋಲಿಸಿ ರಾಜಸೂಯಾಗನ ಮಾಡಿರ್ತಾರೆ. ಯಾರಿಗೇ ಆಗಲಿ ಬಂದು ಸೋಲಿಸ್ಬಿಟ್ಟು ಹೋದರೆ ಅವನಿಗೇನು ಪ್ರೀತಿ ಇರುತ್ತಾ? ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಸಾಕಂದ್ಬಿಟ್ಟಿದ್ರೆ ಅವನೇ ದುರ್ಯೋಧನಿಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತಾನೆ, ಇವ್ರು ನಮ್ಮ ರಾಜ್ಯದಲ್ಲೇ ಇದೆ ನೋಡು, ಇಲ್ಲೇ ಇದನ್ನು ಇಟ್ಬಿಟ್ಟು ಬಿಡ್ತಾರೆ. ಆಶ್ರಯಿಸಿರುವವರು ಪರಾಭವದ ಸೇಡನ್ನು ತೀರಿಸಿಕೊಳ್ಳುವ ಆಶಯದಿಂದ ಅವರು ನಮ್ಮ ಶತ್ರುಗಳಾಗಿಯೇ ಇರುವರು. ಅವರೀಗ ಸಮಯವನ್ನು ಕಾಯುತ್ತಿದ್ದಾರೆ. ದುರ್ಯೋಧನನಿಗೆ ಹಿತವನ್ನುಂಟು ಮಾಡುವ ಸಲುವಾಗಿ ನಮ್ಮನ್ನು ಬಹಿರಂಗಪಡಿಸಲು 100 ಗೂಢಾಚಾರರನ್ನು ಅವರು ಕಳುಹಿಸುತ್ತಾರೆ. ಆ ರಾಜರು ತಮ್ಮ ಪ್ರಯತ್ನದಲ್ಲಿ ಸಫಲರಾಗಿ ನಮ್ಮ ನಿವಾಸ ಸ್ಥಾನವನ್ನು ಹೊರಗೆಡೆಯಿದರೆ
ನಮಗೆ ಪುನಃ 12 ವರ್ಷಗಳ ವನವಾಸವು ಸಿದ್ಧವಾಗುವುದು. ಅಣ್ಣ, ನಾವೀಗ 13 ತಿಂಗಳ ಕಾಲ ವನವಾಸವನ್ನು ಅನುಭವಿಸಿರುವಲ್ಲವೇ? ಈ 13 ಮಾಸಗಳನ್ನೇ ನೀನು 13 ವರ್ಷಗಳೆಂದು ಭಾವಿಸಬಾರದೇಕೆ? ಆಪತ್ಕಾಲದಲ್ಲಿ ಮಾಸಗಳನ್ನೇ ವರ್ಷಗಳನ್ನಾಗಿ ಪರಿಗಣಿಸಬಹುದೆಂದು ಧರ್ಮಜ್ಞರು ಹೇಳುತ್ತಾರೆ. ಯೋ ಮಾಸಃ ಸ ಸಂವತ್ಸರಃ ಮುಂತಾದ ಶ್ರುತಿಗಳು ಸಾರುತ್ತವೆ. ಇದೇ ಆ ಥರ ಉಪಾಸನೆ ಮಾಡ್ತಾರೆ. ಯಾಗಗಳಲ್ಲಿಯೂ ಸೋಮಲತೆಯು ಸಿಕ್ಕದಿದ್ದರೆ ಈ ಚಾತುರ್ಮಾಸ್ಯ ಅಂತ ಮಾಡ್ತಾರೆ. ಚಾತುರ್ಮಾಸ್ಯ ಅಂದರೆ ಗುರು ಪೂರ್ಣಿಮಾ ಬರೋದಕ್ಕಿಂತ ಆ ಏಕಾದಶಿಗೆ ಸ್ಟಾರ್ಟ್ ಆಗಿ ಕಾರ್ತೀಕ ಮಾಸದ ಏಕಾದಶಿ ತನಕ ಇರಬೇಕು, 4 ತಿಂಗಳು. ಆದರೆ ಉತ್ತರ ಭಾರತದಲ್ಲಿ 2 ತಿಂಗಳಿಗೆ ಚಾತುರ್ಮಾಸ ದೀಕ್ಷೆ ಪೂರ್ತಿ ಆಗಿಬಿಡುತ್ತೆ. ಅಂದರೆ ಒಂದು ತಿಂಗಳಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತಿರುತ್ತೆ. ಆ ಥರ 2 ಮಾಸಗಳಲ್ಲಿ 4 ಪಕ್ಷಗಳು ಬಂದುಬಿಡ್ತವೆ. ಅಂದರೆ ಚಂದ್ರನು ಬೆಳೀತಾ ಒಂದು 15 ದಿವಸ ಚಂದ್ರನು ಬೆಳೀತಾ ಹೋಗ್ತಾ ಇರ್ತಾನೆ, ಅದನ್ನು ಶುಕ್ಲ ಪಕ್ಷ ಅಂತಾರೆ. ಮತ್ತು ಇನ್ನೊಂದು 15 ದಿವಸ ಚಂದ್ರ ಕಡಿಮೆ ಆಗ್ತಾ ಅಮಾವಾಸ್ಯೆ ತನಕ ಹೋಗ್ತಾನೆ, ಅದನ್ನು ಕೃಷ್ಣ ಪಕ್ಷ ಅಂತಾರೆ. ಅಂಥ ಪಕ್ಷಗಳು ಒಂದು ತಿಂಗಳಲ್ಲಿ 2 ಇರ್ತವೆ. ಒಂದು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. 2 ತಿಂಗಳಲ್ಲಿ 4 ಪಕ್ಷಗಳಾಗಿರ್ತವೆ. ಆ 15 ದಿವಸವನ್ನೇ ತಿಂಗಳ ಥರ ಭಾವನೆ ಮಾಡಿಕೊಂಡು ಉತ್ತರ ಭಾರತದಲ್ಲಿ ಚಾತುರ್ಮಾಸ್ಯ ದೀಕ್ಷೆ 2 ತಿಂಗಳಿಗೆ ಮುಗಿದೋಗುತ್ತೆ. ಸೆಪ್ಟೆಂಬರ್ನಲ್ಲಿ ಎಲ್ಲ ಗುಂಡಿಗಿಲ್ಲಿ ಓಡಿಸ್ಕೊಂಡು ಎಲ್ಲ ಮತ್ತೆ ನದಿಗಳು ದಾಟೋದೆಲ್ಲ ಮಾಡ್ತಾರೆ. ನಿಜವಾದ ಚಾತುರ್ಮಾಸ್ಯ ಅಂದರೆ ಕಾರ್ತಿಕ ಮಾಸದ ಏಕಾದಶಿ ತನಕ ಇರುತ್ತೆ ಚಾತುರ್ಮಾಸ್ಯ ದೀಕ್ಷೆ. ಅದೇ ಭೀಮ ಹೇಳ್ತಾ ಇದ್ದೀನಿ, ಹೆಂಗೂ 13 ತಿಂಗಳು ನಾವು ವನವಾಸ ಮಾಡಿದ್ದೀವಿ, ಈ 13 ತಿಂಗಳನ್ನೇ 13 ವರ್ಷ ಅಂದ್ಕೋಬಿಡು ಅಂತ ಹೇಳ್ತಾವೆ. ಯಾಗಗಳಲ್ಲಿಯೂ ಸೋಮಲತೆ ಸಿಕ್ಕದಿದ್ದರೆ ಅದಕ್ಕೆ ಬದಲಾಗಿ ಪೂತಿಕ ಎಂಬ ಲತೆಯನ್ನು ಉಪಯೋಗಿಸುವುದಿಲ್ಲವೇ? ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಆಪದ್ಧರ್ಮವೆಂಬ ಪ್ರತಿ ನಿಯಮವೂ ಇದ್ದೇ ಇರುವುದು. ಅದನ್ನು ಋಷಿ ಮಹರ್ಷಿಗಳು ಒಪ್ಪುತ್ತಾರೆ. ಆದುದರಿಂದ 13 ತಿಂಗಳುಗಳನ್ನೇ 13 ವರ್ಷಗಳೆಂದು ಭಾವಿಸಿ ಕಾರ್ಯೋನ್ಮುಖನಾಗು ಯುಧಿಷ್ಠಿರ. ಇಷ್ಟಾದರೂ ನಿನಗೆ ಸತ್ಯಭ್ರಷ್ಟನಾಗುವನೆಂಬ ಮನಕ್ಲೇಶವಿರುವುದಾದರೆ ಅನಡುಹೇ ಪೂರ್ಣಂ ಘಾಸಮುಪಾಹೃತ್ಯಾನು ಮುಚ್ಚತೆ ಎಂಬ ಧರ್ಮಶಾಸ್ತ್ರೋಕ್ತಿಯಂತೆ ಸಾಧುಗಳಾದ ಸತ್ಪುರುಷರನ್ನು ಹೊರುವ ಎತ್ತುಗಳಿಂದ ಹುಲ್ಲು ನೀರು ಕೊಟ್ಟು ಪಾಪ ವಿಮೋಚನೆಯನ್ನು ಮಾಡಿಕೊಳ್ಳಬಹುದಾಗಿದೆ. ನೋಡು, ಸತ್ಪುರುಷರು ಸಾಧುಗಳನ್ನು ಹೊರುವ ಎತ್ತುಗಳು ಅಂದರೆ ಎತ್ತಿನ ಗಾಡಿಯಲ್ಲಿ ಸಾಧುಗಳನ್ನು ಕರ್ಕೊಂಬರ್ತಾರೆ. ಸತ್ಪುರುಷರಾದ್ರೆ ಅವ್ರು ಕರ್ಕೊಂಬರ್ತಾರಲ್ಲ, ಆ ಎತ್ತಿನ ಗಾಡಿಗೆ ಕಟ್ಟಿರೋ ಎತ್ತುಗಳಿರ್ತಾವಲ್ಲ, ಆ ಎತ್ತುಗಳಿಗೆ ಹುಲ್ಲು ನೀರು ಕೊಟ್ಟು ಪಾಪ ವಿಮೋಚನೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಒಬ್ಬ ಸಾಧುವನ್ನು ಕರ್ಕೊಂಡು ಬಂದಿರೋ ಅಂಥ ಎತ್ತಿಗೆ ಹುಲ್ಲು ತಿನ್ನಿಸ್ದ್ರೇ ಎಲ್ಲ ಪಾಪಗಳು ತೊಳೆದೋಗ್ಬಿಡ್ತವೆ. ಇನ್ನು ಸಾಧುಗೆ ಡೈರೆಕ್ಟಾಗಿ ಊಟ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೆ ಯೋಚನೆ ಮಾಡಬೇಕು. ಸಾಧು ದರ್ಶನಂ ಪಾಪನಾಶನಂ. ಒಬ್ಬ ಸಾಧು ನಮ್ಮ ಮನೆ ಮುಂದೆ ಬಂದಿದ್ದಂದರೆ ನಮ್ಮ ಪಾಪವನ್ನೆಲ್ಲ ತಗೊಂಡು ನಾಶ ಮಾಡಿ ನಮಗೆ ಶಾಂತಿ ಕೊಡೋದಕ್ಕಂತ ಬಂದಿರ್ತಾರೆ. ಜನರಿಗೆ ಹಂಗೆ ಇದೆಯಾ? ಯಾರೋ ಭಿಕ್ಷುಕ ಬಂದಿದ್ದಾನೆ, ಪೋ ಮುಂದಕ್ಕೆ ಅಂತಾರೆ. ಅರ್ಥ ಆಗೋದಿಲ್ಲ. ಶಾಸ್ತ್ರ ಪ್ರಮಾಣ ಇದೆ. ಆ ಎತ್ತಿನ ಗಾಡೀಲಿ ಸಾಧುವನ್ನು ಕರ್ಕೊಂಬಂದಿರೋ ಅಂಥ ಎತ್ತಿಗೆ ಹುಲ್ಲು ತಿನ್ನಿಸ್ದ್ರೇ ಅಷ್ಟು ಪುಣ್ಯ, ಎಲ್ಲ ಪಾಪಗಳು ಹೋಗ್ಬಿಡ್ತವೆ ಅಂತ. ಆದುದರಿಂದ ಶತ್ರುಗಳ ಸಂಹಾರಕ್ಕೆ ಹಿಂದೆ ಸಂಕಲ್ಪಿಸು ಮಹಾರಾಜ. ಕ್ಷತ್ರಿಯನಾದವನಿಗೆ ಶತ್ರುವಿನೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಮಿಗಿಲಾದ ಬೇರೆಯ ಧರ್ಮವೇ ಇಲ್ಲ ಅಂತ ಹೇಳ್ತಾನೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.